ಹಣಕಾಸು ನೀತಿಯ ಸಾಧನಗಳು ಅಂತ ಕರಿತೀವಿ. ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ. ನಿಮಗೆ ಎಕ್ಸಾಮ್ ನಲ್ಲಿ ಏನ್ ಕೇಳ್ತಾನೆ, ಪರಿಮಾಣಾತ್ಮಕ RBI ನ ಪರಿಮಾಣಾತ್ಮಕ ಸಾಧನಗಳು ಯಾವ್ದು ಅಥವಾ ಕ್ವಾಂಟಿಟಿವ್ ಟೂಲ್ಸ್ ಯಾವುದು ಅಂತ ಕೇಳಿದಾನೆ. ಗ್ರೂಪ್ ಸಿ ಎಕ್ಸಾಮ್ ನಲ್ಲಿ ಒಮ್ಮೆ ಕೇಳಿದಾನೆ. ಈ ಕೆಳಗಿನ ಯಾವುದು RBI ನ ಕ್ವಾಂಟಿಟಿವ್ ಟೂಲ್ಸ್ ಅಂತ ಕೇಳಿದಾನೆ. ಕ್ವಾಂಟಿಟಿವ್ ಟೂಲ್ಸ್ ಅಂತಾನೆ ಮೆನ್ಷನ್ ಮಾಡಿದಾನೆ. ಏನಿದು ಕ್ವಾಂಟಿಟಿವ್ ಟೂಲ್ಸ್ ಮತ್ತು ಕ್ವಾಲಿಟಿವ್ ಟೂಲ್ಸ್ ಅಂತ ಬರುತ್ತೆ. ಕ್ವಾಲಿಟಿವ್ ಟೂಲ್ಸ್ ಏನಾಗಿರುತ್ತೆ, ಅಲ್ಲಿ ಅವುಗಳನ್ನ ಕೊಡುವಂತದ್ದು, ಜೊತೆಗೆ ಮ್ಯಾನೇಜರ್ ಗಳಿಗೆ ಮತ್ತೆ ಯಾರಿಗೆ ಸಾಲ ಕೊಡಬೇಕು, ಯಾವ ವರ್ಗಕ್ಕೆ ಕೊಡಬೇಕು, ಪ್ರಾಥಮಿಕ ವಲಯಕ್ಕೆ ಫೋಕಸ್ ಮಾಡ್ಬೇಕು, ಅದು ಬೇರೆ ಎಥಿಕ್ಸ್ ತರ ನೋಡ್ಕೊಳ್ತಾರೆ. ಈ ಕ್ವಾಂಟಿಟಿವ್ ಟೂಲ್ಸ್ ಏನಿದೆ, ಪರಿಮಾಣಾತ್ಮಕ ಸಾಧನಗಳೇನಿದೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನ್ ಪರಿಮಾಣಾತ್ಮಕ ಸಾಧನ ಹಾಗಂದ್ರೆ ಏನು ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಗೊತ್ತಿರ್ಲಿ, ಹಣ ಪೂರೈಕೆ ಮನಿ ಸಪ್ಲೈನ ಈ ಗಾತ್ರ ಅಥವಾ ಪ್ರಮಾಣವನ್ನ, ಮಾರ್ಕೆಟಿಗೆ ಎಷ್ಟು ಹಣ ಹೋಗ್ಬೇಕು, ಎಷ್ಟು ಇರ್ಬೇಕು ಅದರ ಗಾತ್ರ, ಜೊತೆಗೆ ಅದರ ಪ್ರಮಾಣ ಎಷ್ಟು ಪರ್ಸೆಂಟೇಜ್ ನಲ್ಲಿ ಬರಬೇಕು, ಈ ಪ್ರಮಾಣವನ್ನ ನಿಯಂತ್ರಿಸುವ ಕ್ರಮಗಳನ್ನ ನಾವೇನಂತ ಕರಿತೀವಿ, ಪರಿಮಾಣಾತ್ಮಕ ಸಾಧನಗಳು, ಕ್ವಾಂಟಿಟಿವ್ ಟೂಲ್ಸ್ ಅಂತ ಕರಿತೀವಿ. VVIMP ಸ್ವಲ್ಪ ಕಷ್ಟ ಆದ್ರೂ ಬಹಳ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಕ್ವಾಂಟಿಟಿವ್ ಟೂಲ್ಸ್, RBI ನ ಕ್ವಾಂಟಿಟಿವ್ ಟೂಲ್ಸ್ ನ ಲಕ್ಷಣ ಏನು ಅಂದ್ರೆ, ಮಾರ್ಕೆಟಿಗೆ ಹಣದ, ಮಾರ್ಕೆಟ್ ಅಂದ್ರೆ ದೇಶಕ್ಕೆ ಮನಿ ಸಪ್ಲೈ ನ ಗಾತ್ರ ಎಷ್ಟಿರ್ಬೇಕು, ಪ್ರಮಾಣ ಎಷ್ಟಿರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು. ಹಾಗಾದ್ರೆ ಹೇಗೆ ಡಿಸೈಡ್ ಮಾಡ್ತಾರೆ, ಹೇಗೆ ಮನಿ ಸಪ್ಲೈಯನ್ನ ಕಂಟ್ರೋಲ್ ಮಾಡ್ತಾರೆ ಇನ್ಫ್ಲೇಷನ್ ಅನ್ನ ಅಂತ ಕೇಳಿದ್ರೆ, ಇಲ್ಲಿ ದಸರಾ ಆಫರ್ ನಡೀತಾ ಇದೆ ಈಗ ಈ ಕ್ವಾಂಟಿಟಿವ್ ಟೂಲ್ಸ್ ನಲ್ಲಿ. ಒಂದನ್ನ ಪಡ್ಕೊಳ್ಳಿ, ಒಂದನ್ನ ಕಲೀರಿ, 2 ಫ್ರೀ, buy 1 get 2. ಒಂದು ಕಲ್ತ್ರೆ 2 ಫ್ರೀ ಆಗತ್ತೆ. ಇಲ್ಲಿ ಒಂದನ್ನ ಕಲ್ತ್ರೆ ಇನ್ನೊಂದು ಫ್ರೀ ಇರುತ್ತೆ. ಇದೆರಡಕ್ಕೂ ಫ್ರೀ ಆಪ್ಷನ್ ಇಲ್ಲ. ಇದೆಲ್ಲ ಆಫರ್ ನಡೀತಿದೆ, ದಸರಾ ಆಫರ್ ಅಲ್ಲಿ ಇದೆ. ಸಾಧ್ಯವಾದ್ರೆ ಒಂದನ್ನ ಕಲೀರಿ, ಇನ್ನು ಉಳಿದಿದ್ದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ನಾನು ನನ್ನ ಶೈಲಿಯಲ್ಲಿ ಅರ್ಥೈಸ್ಕೊಡ್ತೀನಿ. ಬ್ಯಾಂಕ್ ರೇಟ್ ಪಾಲಿಸಿ ಅಂದ್ರೆ ಏನು ಅಂತ ಕೇಳ್ತಾನೆ. ರೆಪೋ ರೇಟ್ ಅಂದ್ರೆ ಏನು, ರಿವರ್ಸ್ ರೆಪೋ ರೇಟ್, ಹಾಗೆ SLR ಅಂತ CRR ಅಂತ ಕರಿತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ, ಹಾಗೆ ಶಾಸನಬದ್ಧ ದ್ರವ್ಯತೆ ಅನುಪಾತ SLR ಅಂತ ಕರಿತೀವಿ. ಹಾಗೆ ಇಲ್ಲಿ MSF ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ, ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ. ಇವುಗಳೆಲ್ಲ ಇಂಪಾರ್ಟೆಂಟ್ ಇದೆ. ಇವುಗಳಲ್ಲಿ ಬಹಳ ಇಂಪಾರ್ಟೆಂಟ್ ಇರೋದು ಯಾವುದು, ಇದರ ಸ್ಟೇಟ್ಮೆಂಟ್ ಆಯ್ತು. ಕೆಲವೊಂದ್ಸಲಿ ಕೇಳ್ತಾನೆ, ರೀಸೆಂಟ್ ಆಗ್ಬಿಟ್ಟು PDO ಎಕ್ಸಾಮ್ ನಲ್ಲಿ ರೆಪೋ ರೇಟ್ ಅಂದ್ರೆ ಏನು ಅಂತ ಕೇಳಿದ. ಸಣ್ಣ ಒಂದು ಲೈನ್ ಅಲ್ಲಿ ಕೇಳಿದ, ಬಿಡಿ. ಗ್ರೂಪ್ PDO ಕೂಡ ದೊಡ್ಡ ಹುದ್ದೆನೆ, ಅದರಲ್ಲೂ ಕೂಡ ಕೇಳಿದ. ಆದ್ರೆ ಮ್ಯಾಕ್ಸಿಮಮ್ ಆಗಿ ಏನ್ ಕೇಳ್ತಾನೆ, ಇಲ್ಲಿ ಫೋಕಸ್ ಅನ್ನ ಮಾಡ್ತಾನೆ. ಮ್ಯಾಕ್ಸಿಮಮ್ ಒಂದು KS ನಂತ ಎಕ್ಸಾಮ್ ನಲ್ಲಿ ಕಂಟಿನ್ಯೂ ಆಗ್ಬಿಟ್ಟು ಜಾಸ್ತಿ ಕೇಳಿರುವಂತದ್ದು ಯಾವುದು ಅಂದ್ರೆ ಇದು ಓಪನ್ ಮಾರ್ಕೆಟ್ ಆಪರೇಷನ್. ಇದ್ರ ಬಗ್ಗೆ 2017 ನಲ್ಲೂ ಬಂದಿದೆ, 2020 ನಲ್ಲೂ ರಿಪೀಟ್ ಆಗಿದೆ. ಇದು ಇಂಪಾರ್ಟೆಂಟ್. ಇವುಗಳನ್ನೆಲ್ಲವನ್ನ ನೋಡೋದಾದ್ರೆ ನೋಡಿ, ಈಗ ಬ್ಯಾಂಕ್ ರೇಟ್ ಪಾಲಿಸಿ ಅಂದ್ರೆ ಏನು ಅಂತ ಕೇಳ್ತೀನಿ. ಬ್ಯಾಂಕ್ ರೇಟ್ ಪಾಲಿಸಿ ಅಂದ್ರೆ ಏನಿರ್ಬೋದು, ಬ್ಯಾಂಕುಗಳು RBIಗೆ ಸಾಲ, RBI ಇಂದ ಸಾಲ ತಗೊಳ್ಳುವಂತವ್ರನ್ನ ಬ್ಯಾಂಕ್ ರೇಟ್ ಅಂತ ಕರಿತೀವಿ, ಹೌದಾ? RBI ಇಂದ ಸಾಲವನ್ನ ತೆಗೆದುಕೊಳ್ಳುವಂತಹ ಬ್ಯಾಂಕ್ಗಳಿಗೆ ಬ್ಯಾಂಕ್ ರೇಟ್ ಅಂತ ಕರಿತೀವಿ, ಸರಿನಾ? ಸರಿ. ದೀರ್ಘಾವಧಿ ಲಾಂಗ್ ಟರ್ಮ್ ಆಗಿರ್ಬೇಕಾ, ಶಾರ್ಟ್ ಟರ್ಮ್ ಆಗಿರ್ಬೇಕಾ? ಲಾಂಗ್ ಟರ್ಮ್. ಒಮ್ಮೆ KSP ಎಕ್ಸಾಮ್ ನಲ್ಲಿ ಆನ್ಸರ್ ಕೂಡ ಕೊಟ್ಟ, ಬ್ಯಾಂಕ್ ರೇಟ್ ಅಂದ್ರೆ ಶಾರ್ಟ್ ಟರ್ಮ್ ಅಂತ ಕೊಟ್ಟ. ಬಟ್ ರಿವೈಸ್ಡ್ ಕೀ ನಲ್ಲಿ ಚೇಂಜಸ್ ಆಗಿದೆ. ಇವತ್ತಿಗೂ ಕೂಡ ಕೆಲವೊಂದು ಬುಕ್ ನಲ್ಲಿ ಬ್ಯಾಂಕ್ ರೇಟ್ ಅಂದ್ರೆ ಶಾರ್ಟ್ ಟರ್ಮ್ ಅಂತ ಕೊಟ್ಟಿದ್ದಾನೆ. ಶಾರ್ಟ್ ಟರ್ಮ್ ಅಲ್ಲ, ಅದು ಲಾಂಗ್ ಟರ್ಮ್. ನೋಡಿ, ಬ್ಯಾಂಕ್ ರೇಟ್ ಪಾಲಿಸಿ ಅಂದ್ರೆ ಏನು? ಸಿಂಪಲ್ ಆಗಿ ನೋಡೋದಾದ್ರೆ, ಬ್ಯಾಂಕ್ ರೇಟ್ ಪಾಲಿಸಿ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಸ್ ಏನಿದೆ, ಅದು ಕೇಂದ್ರ ಬ್ಯಾಂಕಿನಿಂದ, ಸೆಂಟ್ರಲ್ ಬ್ಯಾಂಕ್ ಯಾವುದು, ವಾಣಿಜ್ಯ RBI, ಆ ಕೇಂದ್ರ ಬ್ಯಾಂಕಿನಿಂದ ಪಡೆಯುವಂತಹ ದೀರ್ಘ ಸಾಲ, ಲಾಂಗ್ ಟರ್ಮ್ ಆಗಿದ್ರೆ ಅದರ ಮೇಲೆ ಕೇಂದ್ರ ಬ್ಯಾಂಕ್ ವಿಧಿಸುವಂತಹ ಬಡ್ಡಿ ದರವನ್ನ ಬ್ಯಾಂಕ್ ದರ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ ಏನಿಲ್ಲ, ಇದನ್ನ ಫಾರ್ ಎಕ್ಸಾಂಪಲ್ ತಂದೆ ಹತ್ರ ಮಗ ಸಾಲ ತಗೊಳ್ತಿರೋದು ಅಂತ ತಿಳ್ಕೊಳ್ಳಿ, ಅರ್ಥ ಆಗ್ತಿರತ್ತೆ? ಈ ತಂದೆ ಅನ್ನೋದನ್ನ ಬ್ಯಾಂಕಿಗೆ ಯಾರನ್ನ ಹೋಲಿಸ್ಬೋದು, RBI. ಮಗ ಅಂತ ಯಾರನ್ನ, ವಾಣಿಜ್ಯ ಬ್ಯಾಂಕ್. ಸಾಲವನ್ನ ತಗೊಳ್ತಿದ್ದಾರೆ, ಸರಿ. ಆ ಸಾಲ ಲಾಂಗ್ ಟರ್ಮ್ ಅಂದ್ರೆ ಏನು, ಒಂದು ವರ್ಷಕ್ಕಿಂತ ಜಾಸ್ತಿ ಆಗಿರೋದನ್ನ ತಿಳಿಸುತ್ತೆ.
ಲಾಂಗ್ ಟರ್ಮ್ ಆಗಿದ್ರೆ ಅದಕ್ಕೆ ಏನಂತ ಕರಿತೀವಿ? ಬ್ಯಾಂಕ್ ರೇಟ್ ಪಾಲಿಸಿ. ಬೈ ಒನ್ ಗೆಟ್ ಟು ಫ್ರೀ ಅಲ್ವಾ? ಈಗ ರೆಪೋ ರೇಟ್ ಇದರ ಡೆಡ್ ಅಪೋಸಿಟ್. ವಾಣಿಜ್ಯ ಬ್ಯಾಂಕುಗಳು RBI ನಿಂದ ಸಾಲವನ್ನ ಪಡೆದುಕೊಳ್ಳುತ್ತದೆ. ಆ ಸಾಲವು ಅಲ್ಪಾವಧಿ ಆಗಿದ್ರೆ ಅದನ್ನೇನಂತ ಕರಿತೀವಿ? ರೆಪೋ ರೇಟ್ ಅಂತ ಕರೀತಾರೆ. ನನ್ನನ್ನ ಕನ್ಫ್ಯೂಸ್ ಮಾಡ್ಬಿಡಿ, ಈ ಕಾನ್ಸೆಪ್ಟ್ ಹಾಗೆ. ಪ್ಲೀಸ್, ಬ್ಯಾಂಕ್ ರೇಟ್ ಪಾಲಿಸಿ ಯಾರಿಗ್ ಗೊತ್ತಾಯ್ತು? ರೆಪೋ ರೇಟ್ ಪಾಲಿಸಿ ಅವ್ರಿಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಬ್ಯಾಂಕ್ ರೇಟ್ ಅಂದ್ರೆ ಇಷ್ಟೇ, RBI ಸಾಲವನ್ನ ಕೊಡುತ್ತೆ. ಯಾರಿಗೆ? ಕಮರ್ಷಿಯಲ್ ಬ್ಯಾಂಕ್. ಸರಿ, ಯಾಕೆ ಕಮರ್ಷಿಯಲ್ ಬ್ಯಾಂಕ್ ಸಾಲ ಕೊಡಬೇಕು ಅಂತ ಹೇಳಿದ್ರೆ, ಕಮರ್ಷಿಯಲ್ ಬ್ಯಾಂಕ್ ಏನಿದೆ ಅವರು ಸಾಲವನ್ನು ಯಾರಿಗೆ ಕೊಡಬೇಕು? ಪಬ್ಲಿಕ್ ಕೊಡಬೇಕು. ಪಬ್ಲಿಕ್ಗೆ ಸಾಲ ಕೊಡಬೇಕು ಅಂದ್ರೆ ಕಮರ್ಷಿಯಲ್ ಬ್ಯಾಂಕಿಗೆ ಹಣವನ್ನೇ ಯಾರು ಕೊಡಬೇಕು? RBI ಕೊಡ್ಬೇಕು. ತಾನ್ ಪ್ರಿಂಟ್ ಮಾಡೋದಕ್ಕೆ ಬರೋದಿಲ್ಲ. RBI ನ ಆಕ್ಟ್ ನ 22 ಪ್ರಕಾರ ಬರೋದಿಲ್ಲ ಪ್ರಿಂಟ್ ಮಾಡೋದಕ್ಕೆ, RBI ನೇ ಮಾಡ್ಬೇಕು. ಈಗ ಈ ಕಮರ್ಷಿಯಲ್ ಬ್ಯಾಂಕ್ ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡುತ್ತೆ, ಅಂದ್ರೆ RBI ಮತ್ತು ಇಲ್ಲಿರುವ ಪಬ್ಲಿಕ್ ನ ಮಧ್ಯೆ. ಈಗ ಸಾಲವನ್ನ ಕೊಡುವಂತದ್ದು ಸಾಲ ಎಲ್ಲಾದ್ರೆ ದೀರ್ಘಾವಧಿ ಆಗಿದ್ರೆ, ಲಾಂಗ್ ಟರ್ಮ್ ಆಗಿದ್ರೆ ಅಂತಹ ಸಾಲವನ್ನ ನಾವೇನಂತ ಕರಿತೀವಿ? ಬ್ಯಾಂಕ್ ರೇಟ್. ಶಾರ್ಟ್ ಟರ್ಮ್ ಆಗಿದ್ರೆ ರೆಪೋ ರೇಟ್. ಇಷ್ಟೇ ಡಿಫ್ರೆನ್ಸ್ ನೋಡಿ. ಇವುಗಳಿಗೆ ಸಂಬಂಧಪಟ್ಟ ಸ್ಟೇಟ್ಮೆಂಟ್ ಅನ್ನ ನೋಡೋದಾದ್ರೆ, ಈಗ ಬೈ ಒನ್ ಆಯ್ತು, ಒಂದನ್ನ ಕೊಂಡ್ಕೊಂಡ್ರೆ ಇನ್ನೊಂದು ಫ್ರೀ ಇದೆಯಾ ನೋಡೋಣ. ರೆಪೋ ರೇಟ್ ಅಂತ ಕರಿತೀವಿ. RBI, ವೆರಿ ಇಂಪಾರ್ಟೆಂಟ್, RBI ವಾಣಿಜ್ಯ ಬ್ಯಾಂಕುಗಳಿಗೆ, ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗೆ ನೀಡುವ ಅಲ್ಪಾವಧಿ ಸಾಲ. ಅಲ್ಪಾವಧಿನೇ ಇಂಪಾರ್ಟೆಂಟ್, ಈ ವರ್ಡ್ ಇಂಪಾರ್ಟೆಂಟ್. ಇದ್ರಲ್ಲಿ ಏನು ತಿಳ್ಕೊಳ್ಬೇಡಿ. ಬ್ಯಾಂಕ್ ರೇಟ್ ಅಂದ್ರೆ ಲಾಂಗ್ ಟರ್ಮ್, ರೆಪೋ ರೇಟ್ ಅಂದ್ರೆ ಶಾರ್ಟ್ ಟರ್ಮ್. ಅಲ್ಪಾವಧಿ ಮೇಲೆ ವಿಧಿಸುವಂತಹ ಬಡ್ಡಿ ದರವನ್ನ ರೆಪೋ ರೇಟ್ ಅಂತ ಕರಿತೀವಿ. ಇದನ್ನೇ ರೆಪೋ ರೇಟ್ ಅಂತ ಕರಿತೀವಿ. ಈಗ ಈ ರೆಪೋ ರೇಟಿಗೆ ಸಂಬಂಧಪಟ್ಟ ಹಾಗೆ ಬಡ್ಡಿ ಯಾಕೆ ವಿಧಿಸ್ಬೇಕು ಅಂತ ಕೇಳಿದ್ರೆ, ಈಗ ನೀವ್ ಯಾರು ಸಾಲವನ್ನ ಕೇಳ್ತೀರಾ, 10,000 ರೂಪಾಯಿ, 1,00,000 ರೂಪಾಯಿ ಸಾಲ ಕೊಡು, ಸುಮ್ನೆ ಕೊಟ್ಟು ಚೆನ್ನಾಗಿರು ಅಂತ ಹೇಳ್ಬಿಟ್ಟು ಕಳಿಸ್ತಾರ ಅವರು. ಮತ್ತೇನೆ ಅವ್ರ ಏನ್ ನಿರೀಕ್ಷೆ ಮಾಡ್ತಿರ್ತಾರೆ? ಬಡ್ಡಿ. RBI ಕೂಡ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲವನ್ನ ಕೊಡ್ತಿದೆ ಅಂದಾಗ ಸಾಲದಲ್ಲಿ ಬಡ್ಡಿಯನ್ನು ನಿರೀಕ್ಷೆ ಮಾಡುತ್ತೆ. ಆ ನಿರೀಕ್ಷೆಯನ್ನ ಇಲ್ಲಿ ನೋಡ್ತೀವಿ, ರೆಪೋ ರೇಟ್ ಅಂತ ಕರಿತೀವಿ. ಬಟ್ ಇಷ್ಟು ಅಲ್ಪಾವಧಿ ಮತ್ತು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್. ಇದು ಒಂದು ವಾಕ್ಯ ಸಣ್ಣ ಪುಟ್ಟ ಎಕ್ಸಾಮ್ ಅಲ್ಲಿ ಹೀಗೆ ಕೇಳ್ತಾರೆ. ಈಗ ಕಾನ್ಸೆಪ್ಟಿಗೆ ಹೋಗೋಣ. ನಮ್ಮ ಕಾನ್ಸೆಪ್ಟಿಗೆ ರೆಪೋ ರೇಟ್ ಇದೆ. ಕಾನ್ಸೆಪ್ಟ್ ಅರ್ಥ ಆದ್ರೆ ಈ ಪ್ರಶ್ನೆಗೆ ಉತ್ತರ ಮಾಡ್ತೀರಾ. ರೆಪೋ ರೇಟ್ ಇದೆ. ಇನ್ಫ್ಲೇಷನ್ ಇದ್ದಾಗ, ಹಣದುಬ್ಬರದ ಸಂದರ್ಭದಲ್ಲಿ ರೆಪೋ ರೇಟ್ ಅನ್ನ ಹೆಚ್ಚಳವನ್ನ ಮಾಡಬೇಕಾ ಅಥವಾ ಕಡಿಮೆ ಮಾಡ್ಬೇಕಾ? ಹೆಚ್ಚಳವನ್ನ ಮಾಡಬೇಕು, ಕಡಿಮೆ ಮಾಡ್ಬೇಕು? ಹಣದುಬ್ಬರದ ಸಂದರ್ಭದಲ್ಲಿ ರೆಪೋ ರೇಟ್ ಅನ್ನ ಹೆಚ್ಚಳ ಮಾಡೋದ್ರಿಂದ ಹಣದುಬ್ಬರ ಕಂಟ್ರೋಲ್ ಆಗತ್ತಾ? ಹೇಗೆ? ಹಣದುಬ್ಬರ ಕಂಟ್ರೋಲ್ ಆಗತ್ತಾ ಅಂತ ಕೇಳಿದ್ರೆ ನೋಡಿ, ಇದು ಒಂದು ಹಣಕಾಸು ನೀತಿಯ ಮಾನಿಟರ್ ಪಾಲಿಸಿಯ ಸಾಧನವಾಗಿರುತ್ತೆ. ಹಣದುಬ್ಬರದ ಸಂದರ್ಭದಲ್ಲಿ ಹಣದುಬ್ಬರವನ್ನ ನಿಯಂತ್ರಿಸಬೇಕು ಅಂದ್ರೆ ಇಲ್ಲಿ ಏನ್ ಮಾಡಬೇಕು? RBI ರೆಪೋ ರೇಟ್ ಅನ್ನ ಹೆಚ್ಚಿಸಬೇಕು. RBI ರೆಪೋ ರೇಟ್ ಅನ್ನ ಹೆಚ್ಚಳ ಮಾಡೋದಕ್ಕೂ ಇನ್ಫ್ಲೇಷನ್ ಕಡಿಮೆ ಆಗೋದಕ್ಕೂ ಏನ್ ಕಾರಣ? ಮಧ್ಯದಲ್ಲಿ ಏನ್ ಚೈನ್ ಸಿಸ್ಟಮ್ ಆಗುತ್ತೆ ಅಂತ ಕೇಳಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ RBI ಇದೆ, ಇದು RBI ಯಾರಿಗೆ ಕೊಡ್ಬೇಕು? ಕಮರ್ಷಿಯಲ್ ಬ್ಯಾಂಕ್ಸ್. ನೋಡಿ, ಕಮರ್ಷಿಯಲ್ ಬ್ಯಾಂಕ್ಸ್ RBI ಇದೆ, ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗಿದೆ. ಇವರಿಗೆ ಹಣವನ್ನ ಕೊಡೋದಕ್ಕೆ ನಾವೇನಂತ ಕರಿತೀವಿ? ಲಾಂಗ್ ಟರ್ಮ್ ಆಗಿದ್ರೆ ಬ್ಯಾಂಕ್ ರೇಟ್, ಶಾರ್ಟ್ ಟರ್ಮ್ ಆಗಿದ್ರೆ ರೆಪೋ ರೇಟ್ ಅಂತ ಕರಿತೀವಿ. ಈಗ ಇನ್ಫ್ಲೇಷನ್ ಇದ್ದಂತ ಸಂದರ್ಭದಲ್ಲಿ ರೆಪೋ ರೇಟ್ ಅನ್ನ ಜಾಸ್ತಿ ಮಾಡಿದ್ರೆ ಇನ್ಫ್ಲೇಷನ್ ಹೇಗೆ ಕಡಿಮೆ ಆಗತ್ತೆ ಅನ್ನೋದನ್ನ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಒಂದು 4% ಇನ್ಫ್ಲೇಷನ್ 4% ಇದೆ ಅಂತ ತಿಳ್ಕೊಳ್ಳಿ. ರೆಪೋ ರೇಟ್ 4% ಇದೆ, ಬಡ್ಡಿ 100 ರೂಪಾಯಿಗೆ 4 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಈಗ ಇನ್ಫ್ಲೇಷನ್ ಸಂಬಂಧಪಟ್ಟ ಈಗ 4 ರೂಪಾಯಿ ಇದ್ದಾಗ ಇವರು ಬಡ್ಡಿ ದರವನ್ನ ಹೆಚ್ಚಳವನ್ನ ಮಾಡಿದ್ರೆ 4 ಇದ್ದಿದ್ದು 8% ಮಾಡೋದು. ನಿಮಗೆ ಗೊತ್ತಿರ್ಲಿ,
ಒಂದು ಬ್ಯಾಂಕ್ ನಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಊರ್ನ ಒಂದು ಸಣ್ಣ ಕುಗ್ರಾಮದ ಒಂದು ಸಣ್ಣ ಬ್ಯಾಂಕ್ ಶಾಖೆಯಲ್ಲಿ ಒಂದು ಬ್ಯಾಂಕ್ ನಲ್ಲಿ ಸಾವಿರಾರು ಕೋಟಿಯ ಟ್ರಾನ್ಸಾಕ್ಷನ್ ನಡೆಯುತ್ತೆ. ನಮ್ಮ ದೇಶದಲ್ಲಿ ನೂರಾರು ಸಾವಿರಾರು ಬ್ಯಾಂಕ್ಗಳಿದೆ. ಎಲ್ಲಾ ಬ್ಯಾಂಕ್ಗಳ ತಾಯಿ ಅಂತಾನೆ ಗುರುತಿಸ್ತೀವಿ, ಬ್ಯಾಂಕ್ಗಳ ಬ್ಯಾಂಕ್ ಅಂತಾನೆ ಗುರುತಿಸ್ತೀವಿ RBI ಎಲ್ಲಾ ಬ್ಯಾಂಕ್ಗಳಿಗೂ ಸಾಲವನ್ನ ಒದಗಿಸ್ಬೇಕು. ಈಗ 4% ರೆಪೋ ರೇಟ್ ಇರುವಂತಹದ್ದನ್ನ 8% ಮಾಡಿದ್ರು. ಅವ್ರು ಹೇಳ್ತಾರೆ ಇನ್ಫ್ಲೇಷನ್ ಇದ್ದಾಗ ರೆಪೋ ರೇಟ್ ಅನ್ನ ಏನ್ ಮಾಡ್ಬೇಕು, ಹೆಚ್ಚಳ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು. 4 ಇದ್ದಿದ್ದನ್ನ 8% ಮಾಡಿದ್ರು. ಈಗ ಹಣದುಬ್ಬರ ಇನ್ಫ್ಲೇಷನ್ ಹೇಗ್ ಕಡಿಮೆ ಆಗುತ್ತೆ ಅನ್ನೋದನ್ನ ನೋಡಿದ್ರೆ, ಯಾವಾಗ ಇವರಿಗೆ ಜಾಸ್ತಿಯನ್ನ ಮಾಡ್ತಾರೋ 4ರಿಂದ 8% ಆಗತ್ತೋ, ಇವ್ರು ಕೂಡ ಈಗ ಕಸ್ಟಮರ್ ಕೊಡ್ತಾ ಬ್ಯಾಂಕ್ಗಳಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನ ಏನ್ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು. ಕಸ್ಟಮರಿಗೆ ಬರುವಂತ ಗ್ರಾಹಕನಿಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಾಗ ಓಡೋಗ್ ತಗೊಳ್ತಾನೋ ಅಥವಾ ದೂರ ಓಡ್ತಾನೋ. ಬಿಗ್ ಬಿಲಿಯನ್ಸ್ ಡೇ ನಡೀತಾ ಇದೆ ಫ್ಲಿಪ್ಕಾರ್ಟ್ ಅಲ್ಲಿ, ಏನ್ ನಡೀತಿದೆ ಅವುಗಳಲ್ಲಿ, ಮನುಷ್ಯರೆಲ್ಲ ಓಟ ಸ್ಟಾರ್ಟ್, ಎಷ್ಟೋ ವಿಡಿಯೋಸ್ ಗಳು ಬರ್ತಿದೆ. ನನಗಿನ್ನೂ ಮಜಾ ಅಂದ್ರೆ, ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರನ್ನ ನೋಡಿದೆ. ಒಬ್ಬ ವ್ಯಕ್ತಿ ನಾನು ಬಿಗ್ ಬಾಸ್ಗೆ ಬರೋದಿಲ್ಲ, ದಯವಿಟ್ಟು ನನಗೆ ಬಿಗ್ ಬಾಸ್ಗೆ ಕರಿಬೇಡಿ, ಒಬ್ಬ ವಿಡಿಯೋ ಮಾಡಿದ್ದಾನೆ. ನನಗೆ ಅವನ ಹೆಸರು ನೆನಪಿರಲ್ಲ, ಯಾರನ್ನ ನೋಡಿರ್ಬೋದು. ಬಿಗ್ ಬಾಸ್ಗೆ ನನಗೆ ಕರಿಬೇಡಿ, ನಾನ್ ಬರೋದಿಲ್ಲ, ದಯವಿಟ್ಟು ಪ್ಲೀಸ್ ಬೇಜಾರ್ ಮಾಡ್ಕೊಬೇಡಿ ಅಂತಿದ್ದೆ. ನಾನು ಈ ವ್ಯಕ್ತಿ ಯಾಕೆ ಇಷ್ಟೆಲ್ಲ ಹೇಳ್ತಿದ್ದಾನೆ, ಏನ್ ರೀಸನ್ ಕೊಡ್ತಾನೆ ಗೊತ್ತ ಅವನು, ನನಗೆ ಗುಟ್ಕಾ ವಿಮಲ್ ತಿಂದು ಉಗಿಯೋದಕ್ಕೆ ಚಾನ್ಸ್ ಇಲ್ಲ ಅಂತ ನಾನು ಬರೋದಿಲ್ಲ ಕೊಡುವಂತ ಸ್ಟೇಟ್ಮೆಂಟ್ ಹೇಗಿರತ್ತೆ ನೋಡಿ ಒಮ್ಮೊಮ್ಮೆ. ಮತ್ತೆ ಕೆಲವೊಬ್ರು ಕಟ್ಟೆ ಮೇಲೆಲ್ಲ ಕುತ್ಕೊಂಡು ಮಾತಾಡ್ತಿರ್ತಾರೆ, ಇವು ಇಲ್ಲಿಂದ ಕೆಲವೊಂದು ಎಷ್ಟೋ ಮೇಲಿಂದ ಕೆಳಗ್ ಬಿದ್ರೆ, ಇವು ಮೌಂಟ್ ಎವರೆಸ್ಟ್ ಇಂದ ಮೇಲೆ ಕೆಳಗ್ ಬಿದ್ರೆ ಸತ್ಯ ಹೋಗ್ತೀಯ ನೀನು, ಇವನು ಮೌಂಟ್ ಎವರೆಸ್ಟ್ ಇವನನ್ನ ಯಾಕೆ ಕಳ್ಸಿ ಮೇಲಿಂದ ಕೆಳಗ್ ಹಾಕ್ಬೇಕು, ಕಟ್ಟೆ ಮೇಲೆ ಮಾತಿದ್ದು, ಮೇಲಿಂದ ಕೆಳಗ್ ಬಿದ್ರೆ ನೀ ಸತ್ತು ಹೋಗ್ತೀಯ, ಇವನನ್ನ ಕೊಳ್ತಾನ ಅವನು. ಸುಮ್ನೆ ಕೂತ್ಕೊಂಡು ಚರ್ಚೆಗಳು ಹೀಗ್ ನಡೀತಿರತ್ತೆ. ಕೆಲವೊಂದ್ಸಲಿ ಅಂದ್ರೆ ವಿಷಯವನ್ನ ಹಾಗೆ ನಡೀತಿರತ್ತೆ. ಅದರಲ್ಲೂ ಕೆಲವೊಂದು ಕಾನ್ಸೆಪ್ಟ್ ಗಳು ನೋಡಿ, ಈ ವಿಮಲ್ ಅಂದಾಗ ನೆನಪಿ ಬರುತ್ತೆ. ನನಗೆ ಇವತ್ತಿಗೂ ಅರ್ಥನೇ ಆಗಲ್ಲ. ಈ ಮೂವಿ ವಿಮಲ್ನ ತಿನ್ನಿ ಅಂತ ಹೇಳ್ಬಿಟ್ಟು ಬರುವಂತ ವ್ಯಕ್ತಿಗಳನ್ನ ನೋಡಿರ್ತೀರಲ್ವ ನೀವು. ಶಾರುಖ್ ಖಾನ್ ಬರ್ತಾನೆ, ಅವನು ಅಜಯ್ ದೇವಗನ್ ಬರ್ತಾನೆ, ಇವನ್ ಜಾನ್ ಅಬ್ರಾಹಂ ಬರ್ತಾನೆ, ಮೇಲಿಂದ ಆಡ್ತಾನೆ, ಕುದುರೆಯಿಂದ ಆಡ್ತಾನೆ, ಕಣಕಣದಲ್ಲೂ ಕೇಸರಿ ಅಂತಾನೆ, ತಿಂತಾನೆ, ಬಹಳ ಮಜಾ ಇರತ್ತೆ. ಆದ್ರೆ ತಿನ್ಬೇಡಿ ಅಂತ ಬರ್ತಾನೆ, ಯಾರು ಗೊತ್ತಾ, ನಾನು ಮುಖೇಶ್, ನಾನು ಹೀಗಿದ್ದೆ ನೋಡಿ. ಲಾಜಿಕ್ ಅರ್ಥ ಮಾಡ್ಕೊಳ್ಳಿ, ತಿನ್ನಿ ಅನ್ನೋದು ಸೆಲೆಬ್ರಿಟಿಗಳು, ತಿನ್ಬೇಡಿ ಅನ್ನೋ ನಾನು ಪಾಪ, ಅವನನ್ನ ನೋಡಿದ್ರೆ ಅಯ್ಯೋ ಅನ್ಸತ್ತೆ, ಅವನಿಗೆ ಒಂದೆರಡು ಪ್ಯಾಕೆಟ್ ಕೊಡೋಣ ಅನ್ಸತ್ತೆ, ಹೋಗ್ ಲಾಸ್ಟ್ ಆಸೆ. ಅವನನ್ನ ತೋರಿಸ್ಬಿಟ್ಟು ತಿನ್ಬೇಡಿ ಅಂತಾರೆ ಜನ. ಎಲ್ಲೋ ಇನ್ನೂ ನಡೀತಾ ಇರುವಂತದ್ದು ಹೀಗೆ, ಈ ತರ ಇದೆ. ಈಗ ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಬರೋಣ ಪ್ಲೀಸ್, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. RBI ಇವ್ರಿಗೆ ಹಣವನ್ನ ಕೊಟ್ರೆ, ರೆಪೋ ರೇಟ್ ಅನ್ನ, ಬಡ್ಡಿ ದರವನ್ನ ಹೆಚ್ಚಳವನ್ನ ಮಾಡಿದಾಗ ಅಲ್ಲಿರುವಂತಹ ಕಸ್ಟಮರ್ಸ್ಗೂ ಕೂಡ ಏನಾಗ್ಬೇಕು, ಇವರು ಕೂಡ ಏನ್ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು, ಇಂಟ್ರೆಸ್ಟ್ ಜಾಸ್ತಿ ಮಾಡ್ಬೇಕು. ಯಾವಾಗ ಕಸ್ಟಮರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೋ ಆಗ ಅವನು ಸಾಲ ತೆಗೆದುಕೊಳ್ಳುವಂತ ಪ್ರಮಾಣ ಏನಾಗತ್ತೆ, ಕಡಿಮೆ ಆಗುತ್ತೆ. ಸರ್, ಅವನು ಸಾಲ ತಗೊಂಡಿದ್ದ ಪ್ರಮಾಣ ಕಡಿಮೆ ಆಗೋದಕ್ಕೂ ಬಡ್ಡಿ ದರ ಈ ಇನ್ಫ್ಲೇಷನ್ಗೂ ಏನ್ ಸಂಬಂಧ? ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಂದು ಮನೆ ಕಟ್ಟಬೇಕು ಅಂದ್ರೆ ಇವತ್ತಿನ ದಿನಕ್ಕೆ 10ರಿಂದ 20 ಲಕ್ಷ ಬೇಕು. 20 ಲಕ್ಷವನ್ನ ತಗೊಂಡ್ರೆ, ಬ್ಯಾಂಕ್ ಲೋನ್ ಅನ್ನ ತಗೊಂಡ್ರೆ, ಆ ದುಡ್ಡು ಇಡೀ ದೇಶದಲ್ಲಿ ವ್ಯಾಪಕವಾಗಿ ಹೇಗೆ ಸಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಸಿಮೆಂಟ್ ತಗೊಳ್ಬೇಕು, ಸಿಮೆಂಟ್ ತಗೊಳ್ಳೋದಕ್ಕೆ ಇಲ್ಲಿ ತಗೊಂಡ, ಆ ಸಿಮೆಂಟ್ ಹೋಲ್ಸೇಲರಿಗೆ ಕೊಡ್ಬೇಕು, ಹೋಲ್ಸೇಲ್ ಪ್ರೊಡಕ್ಷನ್ಗೆ ಹೋಯ್ತು, ಈಗ ಒಂದ್ ಸುತ್ತೋಯ್ತು. ಕೆಲವೊಬ್ಬ ಕೆಲಸಗಾರ ಬಂದ, ಒಬ್ಬ ಕೆಲಸವನ್ನ ಮಾಡ್ದ, ಅವನು ಅವತ್ತಿನ ದಿನ ಸ್ಯಾಲ್ರಿಯನ್ನ ತಗೊಂಡ, ಕೂಲಿ ತಗೊಂಡ, ಹೋದ, ಮನೆಗೆ ಹೋದ, ಅಕ್ಕಿ ಏನೇನ್ ವಸ್ತುಗಳನ್ನ ತಗೊಂಡ, ಅಂಗಡಿಯವನಿಗೆ ಹೋಯ್ತು, ಅಂಗಡಿಯವನು ಹಾಗೆ ಸಪ್ಲೈ ಆಯ್ತು. ಯಾವಾಗ ನಿಮ್ಮ ಹತ್ರ ಒಂದು ಮನೆ ಕಟ್ಟೋದಕ್ಕೆ ದುಡ್ಡಿಲ್ಲ ಅಂತ, ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿಲ್ಲ, ಆಗ ನೀವು ಮನೆ ಕಟ್ಟೋದಿಲ್ಲ. ಮನೆ ಕಟ್ಟಲಿಲ್ಲ ಅಂದ್ರೆ ಕೆಲವೊಂದು ವಸ್ತುಗಳು ತಗೊಳ್ಳುವಂತದ್ದು ನಿಲ್ತು. ಆಗ ಏನಾಗತ್ತೆ, ಹಣದ ಹರಿವು ಕಡಿಮೆ ಆಗ್ತವೆ. ಬರೀ ನಾನು ಎಕ್ಸಾಂಪಲ್ ಮನೆ ಬಗ್ಗೆ ಹೇಳಿದೆ. ಯಾವಾಗ ಇವರು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾರೋ, ಇವರು ಕೂಡ ಜಾಸ್ತಿ ಮಾಡ್ಲೇಬೇಕು. ಈಗ ಫಾರ್ ಎಕ್ಸಾಂಪಲ್, ಈ ಬಾಟಲ್ ನ ಬೆಲೆ ಪ್ರೊಡಕ್ಷನ್ ಅನ್ನ ಮಾಡ್ಬಿಟ್ಟು ನಾನು ಹೋಲ್ಸೇಲ್ ಅವನಿಗೆ 5 ರೂಪಾಯಿ ಕೊಡ್ತೀನಿ, ಅಂಗಡಿಯವನು ಇಷ್ಟಕ್ಕೆ ಮಾಡ್ತಾನೆ, 10 ರೂಪಾಯಿಗೆ ಮಾಡ್ತಾನೆ. ನಾನೇ ಇದ್ರ ಬೆಲೆ 10 ರೂಪಾಯಿ ಮಾಡಿದೀನಿ, ಅಂಗಡಿಯವನು 10 ರೂಪಾಯಿ ಕೊಡಕ್ ತಯಾರಿದಾನ, ಅವನೇನ್ ಮಾಡ್ಬೇಕೀಗ 15 ರೂಪಾಯಿ. 10 ರೂಪಾಯಿ ಇದ್ದಿದ್ದು 5 ರೂಪಾಯಿ ಜಾಸ್ತಿ ಆದ್ರೆ ನಾವು ತಗೊಳೋದಕ್ಕೆ ಒಂದ್ಸಲಿ ಹಿಂದೇಟ್ ಹಾಕ್ತೀವಿ. ಹೀಗೆ ಇರುವಂತದ್ದು ಸೇಮ್. ಯಾವಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೋ ಆಗ ಕಸ್ಟಮರ್ ಏನ್ ಮಾಡ್ತಾನೆ, ಒಂದ್ ಸ್ಟೆಪ್ ಬ್ಯಾಕ್ ಬರ್ತಾನೆ.
ಈಗ ಇಷ್ಟು ನಮಗೆ ಅರ್ಥ ಆಯ್ತು, ಇನ್ಫ್ಲೇಷನ್ ಕಡಿಮೆ ಆಗ್ತಾ ಬಂತು, ರೆಪೋ ರೇಟ್ ಇಂದ ಒಂದ್ ಸ್ವಲ್ಪ ಕಡಿಮೆ ಆಯ್ತು. ಸರಿ, ಹಾಗಾದ್ರೆ ಈ ರೆಪೋ ರೇಟ್ ಅನ್ನ ಯಾವಾಗ್ಲೂ ಜಾಸ್ತಿ ಇಡೋದ್ರಿಂದ ಇನ್ಫ್ಲೇಷನ್ ಕಡಿಮೆ ಆಗ್ತಿರತ್ತೆ. ಬಹಳ ಒಳ್ಳೇದಲ್ವಾ? ಯಾವಾಗ್ಲೂ ಜಾಸ್ತಿ ಜಾಸ್ತಿ ಮಾಡ್ತಾ ಹೋದಾಗ ಫುಲ್ ಕಂಟ್ರೋಲ್ ತಗೊಳ್ಬಹುದು ಅಲ್ವಾ? ಅರ್ಥ ಆಗ್ತಿದ್ಯಾ? ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ರೆಪೋ ರೇಟ್ ಅನ್ನ ಜಾಸ್ತಿ 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 ಮಾಡೋದ್ರಿಂದ ನಾವು ಕಂಪ್ಲೀಟ್ ಆಗ್ಬಿಟ್ಟು ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಒಳ್ಳೇದಲ್ವಾ? ಏನಾಗತ್ತೆ? ಸಮಸ್ಯೆ ಏನಾಗತ್ತೆ? ಹಾ, ಪಾಯಿಂಟ್, ಕೇಸ್ ಪಾಯಿಂಟ್. ಹಾ, ಪ್ರೊಡಕ್ಷನ್ ಕಡಿಮೆ ಆಗತ್ತೆ. ಹೇಗ್ ಪ್ರೊಡಕ್ಷನ್ ಕಡಿಮೆ ಆಗತ್ತೆ? ಸಾಲವನ್ನ ತಗೊಳ್ಳೋರಿಲ್ಲ, ಪ್ರೊಡಕ್ಷನ್ ಕಡಿಮೆ. ಪ್ರೊಡಕ್ಷನ್ ಕಡಿಮೆ ಆದ್ರೆ ಏನಾಯ್ತು? ನಿರುದ್ಯೋಗ ಜಾಸ್ತಿ ಆಯ್ತು. ನಿರುದ್ಯೋಗ ಹೇಗ್ ಜಾಸ್ತಿ ಆಯ್ತು? ಪ್ರೊಡಕ್ಷನ್ ಆಗ್ಲಿಲ್ಲ, ನಿರುದ್ಯೋಗ ಇಲ್ಲ. ಅರ್ಥ ಆಗ್ತಿದ್ಯಾ? ಕಾನ್ಸೆಪ್ಟ್ ಅರ್ಥ ಆಗ್ತಿದ್ಯಾ? ನೋಡಿ ಹೇಗೆ ಒಂದ್ ಸುತ್ತು ಬರ್ತಾ ಇದೆ. ಈ ರೆಪೋ ರೇಟ್ ನೋಡಿ, ಬಡ್ಡಿ ದರ ಏರಿಕೆಯಿಂದಾಗುವಂತಹ ನಕಾರಾತ್ಮಕ ಪರಿಣಾಮಗಳೇನಂದ್ರೆ, RBI ಬಡ್ಡಿ ದರವನ್ನ ಏರಿಕೆ ಮಾಡಿದ್ರೆ ಮತ್ತು ಕಮರ್ಷಿಯಲ್ ಬ್ಯಾಂಕ್ಗಳು ಸಹ ತಮ್ಮ ಬಡ್ಡಿ ದರವನ್ನು ಏನ್ ಮಾಡುತ್ತೆ? ಹೆಚ್ಚಳವನ್ನು ಮಾಡುತ್ತೆ. ಇದರಿಂದ ಉತ್ಪಾದಕ ವರ್ಗವು ಸಾಲ ತೆಗೆದುಕೊಳ್ಳುವಂತಹ ಪ್ರಮಾಣ ದುಬಾರಿ ಆಗೋದ್ರಿಂದ ಅವು ಸಾಲವನ್ನ ತೆಗೆದುಕೊಳ್ಳಲು ಹಿಂದೇಟಾಗ್ತದೆ, ಒಂದ್ ಸ್ಟೆಪ್ ಬ್ಯಾಕ್ ಮಾಡ್ತಾರೆ. ಇದರಿಂದ ಇಡೀ ರಾಷ್ಟ್ರದಲ್ಲಿ ಉತ್ಪಾದನಾ ಪ್ರಮಾಣ ಕಡಿಮೆ ಆಗೋದಲ್ಲದೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಉದ್ಯೋಗಾವಕಾಶಗಳು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲಿಂದ ಎಲ್ಲಿಗೆ ಸಂಬಂಧ? ಇನ್ಫ್ಲೇಷನ್ಗೂ ಉದ್ಯೋಗಕ್ಕೂ ನಿರುದ್ಯೋಗಕ್ಕೂ, ಜೊತೆಗೆ ರಾಷ್ಟ್ರದಲ್ಲಿ ರೆಪೋ ರೇಟ್. ನಾವು ಪ್ರತಿ ಬಾರಿ ರೆಪೋ ರೇಟ್ ಅನ್ನು ಓದ್ತಿರ್ತೀವಿ. ಪ್ರತಿ 2 ತಿಂಗಳಿಗೊಮ್ಮೆ ಇವುಗಳು MPC ವರದಿಗಳನ್ನ ಕೊಡ್ತಿರುತ್ತೆ. ಆ ವರದಿಯನ್ನ ನೋಡಿದಾಗ ರೆಪೋ ರೇಟ್ ಅಂತ ಕಾಣ್ತಿರುತ್ತೆ, ಅಷ್ಟೇ ನಮಗೆ ಗೊತ್ತಿರೋದು. ರೆಪೋ ರೇಟ್ ಎಷ್ಟು ಕೆಲಸವನ್ನ ಮಾಡುತ್ತೆ? ಇಡೀ ರಾಷ್ಟ್ರದಲ್ಲಿ ಮನಿ ಸಪ್ಲೈಯನ್ನ ಕಂಟ್ರೋಲ್ ಮಾಡುವಂತದ್ದು, ಹೆಚ್ಚು ಕಡಿಮೆ ಇವುಗಳನ್ನ ಮಾಡುವಂತ ಕೆಲಸವನ್ನ ಇವ್ರು ಮಾಡೋದನ್ನ ಗಮನಿಸಬಹುದು. ಇದ್ರ ಜೊತೆಗೆ ನೋಡಿ, ಬಡ್ಡಿ ಇಳಿಕೆಗೆ 5 ವರ್ಷಗಳಲ್ಲಿ ಮೊದಲ ಸಲ RBI ಅಷ್ಟು ರೀಸೆಂಟ್ ಆಗ್ಬಿಟ್ಟು ನೋಡಿ, ಇದರಿಂದ ಗೃಹ ವಾಹನ ಇತರೆ ಸಾಲಗಳ ಮೇಲಿನ ಬಡ್ಡಿ ದರ ಜೊತೆಗೆ ಠೇವಣಿಗಳು ಕೂಡ ಅದರವು ಇಳಿಕೆ ಆಗುತ್ತೆ. ಯಾವಾಗ ಇವುಗಳನ್ನ ಜಾಸ್ತಿ ಅಥವಾ ಕಡಿಮೆ ಮಾಡಿದಾಗ ಏನಾಗತ್ತೆ ಅನ್ನೋದನ್ನ ಕೂಡ ತಿಳಿಸ್ತೀವಿ. ಇವುಗಳನ್ನ ನೆಕ್ಸ್ಟ್ ನೋಡಿ, RBI ನಿಂದ ಹಣದುಬ್ಬರ ನಿಯಂತ್ರಣ ಉದ್ದೇಶ ಇವುಗಳನ್ನ ಕೂಡ ಕೊಟ್ಟಿದ್ದಾನೆ. ಇವುಗಳು ನಮಗೆ ಅರ್ಥ ಆಗ್ಬೇಕು. ನೋಡಿ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಮ್ಮೆ ಇವುಗಳನ್ನ ಪೇಪರ್ ನಲ್ಲಿ ಕೊಟ್ಟಿರ್ತಾನೆ. ಕರೆಂಟ್ ಅಫೇರ್ಸ್ ಓದೋದ್ರಿಂದ ಎಷ್ಟು ಇಂಪಾರ್ಟೆಂಟ್ ಆಗಿ ವಿಷಯಗಳು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಬೈ 1 get 2 ಆಗ್ಬೇಕಲ್ವಾ? ಈಗ ಬ್ಯಾಂಕ್ ರೇಟ್ ಗೊತ್ತಾಯ್ತು ನಮಗೆ. ಏನ್ ಬ್ಯಾಂಕ್ ರೇಟ್ ಅಂದ್ರೆ? ದೀರ್ಘಾವಧಿ ಸಾಲ, ಲಾಂಗ್ ಟರ್ಮ್. ರೆಪೋ ರೇಟ್ ಅಂದ್ರೆ ಏನು? ಶಾರ್ಟ್ ಟರ್ಮ್ ಸಾಲ. ಇದೆರಡು ಗೊತ್ತಿದ್ರೆ, ಅಟ್ಲೀಸ್ಟ್ ರೆಪೋ ರೇಟ್ ಯಾರಿಗ್ ಗೊತ್ತಿದೆಯೋ, ಈಗ ರಿವರ್ಸ್ ರೆಪೋ ರೇಟ್ ಕೂಡ ಗೊತ್ತಾಗ್ಬೇಕು. ಕಷ್ಟಪಡೋದು ಬೇಡ, ನಾನು ನಿಮಗೆ ಹೆಲ್ಪ್ ಅನ್ನ ಮಾಡ್ತೀನಿ. ನೋಡಿ, ರಿವರ್ಸ್ ರೆಪೋ ರೇಟ್ ಹೆಸರೇ ಸೂಚಿಸ್ತಾ ಇದೆ, ರೆಪೋ ರೇಟ್ ನ ರಿವರ್ಸ್ ರೆಪೋ ರೇಟ್. ರೆಪೋ ರೇಟ್ ಏನಿದೆ ಅದರ ರಿವರ್ಸ್ ಇರುವಂತದ್ದೇ ರಿವರ್ಸ್ ರೆಪೋ ರೇಟ್. ಹಾಗಂದ್ರೆ ಏನ್ ರಿವರ್ಸ್ ರೆಪೋ ರೇಟ್ ಅಂದ್ರೆ? RBI ವಾಣಿಜ್ಯ ಬ್ಯಾಂಕುಗಳಿಗೆ ಕೊಡುವಂತ ಸಾಲಗಳನ್ನ, ಕನ್ಫ್ಯೂಸ್ ಬೇಡ. ರೆಪೋ ರೇಟ್ ಅಂದ್ರೆ ಯಾರಿಗೆ ಕೊಡ್ತಿದ್ರು? RBI ಕಮರ್ಷಿಯಲ್ ಬ್ಯಾಂಕ್ಸ್ ಗೆ ಕೊಡ್ತಿದ್ರು. ಈಗ ರಿವರ್ಸ್ ಅಂತೆ, ವಾಣಿಜ್ಯ ಬ್ಯಾಂಕುಗಳು RBI ಗೆ ಸಾಲವನ್ನ ಕೊಡೋದು. ಬಟ್ ಎಕ್ಸಾಕ್ಟ್ಲಿ ವರ್ಡ್ ಸಾಲ ಅನ್ನೋದು ಸೂಕ್ತ ಅಲ್ಲ ಅಂತ ಕೇಳಿದ್ರೆ, ಪ್ಲೀಸ್ ನಿಮ್ ಕ್ಲಾರಿಟಿ ಕೊಡ್ತೀನಿ. ಈಗೇನು ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು? ಯಾರ್ಯಾರಿಗೆ? ವಾಣಿಜ್ಯ ಬ್ಯಾಂಕ್ಗಳು RBI ಗೆ ಸಾಲವನ್ನ ಕೊಡು. ನಾವು ಬಳಸ್ತಾ ಇದೀವಿ, ಹಾಗಾಗಿ ಬಳಸ್ತಾ ಹೋಗೋಣ. ಬಟ್ ಸಾಲ ಅನ್ನೋದು ಸೂಕ್ತ ಅಲ್ಲ. ಈಗ ನೋಡಿ, ರಿವರ್ಸ್ ರೆಪೋ ರೇಟ್ ಅಂದ್ರೆ ಯಾರು RBI ಗೆ ಯಾರು ಸಾಲವನ್ನ ಕೊಟ್ರೆ, ಕಮರ್ಷಿಯಲ್ ಬ್ಯಾಂಕ್ ಸಾಲ ಕೊಟ್ರೆ ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಫಸ್ಟ್ ಪಾಯಿಂಟ್. ಈಗ ನಮಗೆ ಗೊತ್ತಾಗ್ಬೇಕು, ನೋಡಿ ಈ RBI ನ ಬ್ಯಾಂಕುಗಳ ತಾಯಿ, ಅಂತಿಮ ಋಣದಾತ, ಹಣದ ಸಾಲದ ಪೇಟೆಯ ನೇತಾರ, ಜೊತೆಗೆ ಹಣಕಾಸುಗಳನ್ನ ಮುದ್ರಿಸುವಂತ ಏಕೈಕ ಪರಮಾಧಿಕಾರ ಇರುವಂತ ಬ್ಯಾಂಕ್ RBI. ಇಷ್ಟೆಲ್ಲ ಬಿಲ್ಡಪ್ ಅನ್ನ ತಗೊಂಡಂತ ಈ ಬ್ಯಾಂಕ್ ಯಾಕೆ ಕಮರ್ಷಿಯಲ್ ಬ್ಯಾಂಕ್ಸ್ ಇಂದ ಸಾಲವನ್ನ ತೆಗೆದುಕೊಳ್ತಿದೆ? ಮೈನ್ ರೀಸನ್ ಎಸ್ ನಿಯರೆಸ್ಟ್ ಇದೀರಾ? ಹಣದ ಪೂರೈಕೆ ಕಡಿಮೆ ಮಾಡಲ್ಲ. ಮೈನ್ ರೀಸನ್ ಇನ್ಫ್ಲೇಷನ್ ಅನ್ನ ಕಡಿಮೆ ಮಾಡೋದಕ್ಕೆ ಅಷ್ಟೇ. ಹಣದ ಪೂರೈಕೆ ಸರಿ, ಯಾಕೆ? ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ತಗೊಳ್ತಾ ಇರುವಂತದ್ದು ಸಾಲ ಅಲ್ಲ, ಹೀಗೆ ರಿಟರ್ನ್ ಅನ್ನ ತಗೊಳ್ತಾರೆ. ಈಗ ಇನ್ಫ್ಲೇಷನ್ ಇದೆ, ರಿವರ್ಸ್ ರೆಪೋ ರೇಟ್ ಅನ್ನ ಹೆಚ್ಚಳವನ್ನ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು?
ಇನ್ಫ್ಲೇಷನ್ ಇದೆ, ರಿವರ್ಸ್ ರೆಪೋ ರೇಟ್ ಅನ್ನ ಹೆಚ್ಚಳ ಮಾಡ್ಬೇಕು ಅಥವಾ ಕಡಿಮೆ ಮಾಡ್ಬೇಕು. ಹೆಚ್ಚಳ ಮಾಡಿದ್ರೆ ಏನಾಗತ್ತೆ? ಈಗ ವಾಣಿಜ್ಯ ಬ್ಯಾಂಕ್ಗಳು RBI ಸಾಲ ಜಾಸ್ತಿ. ಈಗ ನನ್ನ ಪ್ರಕಾರ ಸಾಲ ಜನ ತೆಗೆದುಕೊಂಡ್ರು ಸಾಲನೆ, RBI ತಗೊಂಡ್ರು ಸಾಲನೆ. ಏನ್ ಡಿಫ್ರೆನ್ಸ್ ಆಯ್ತು ಇಲ್ಲಿ? ಎಕ್ಸಾಕ್ಟ್ಲಿ ಪಾಯಿಂಟಿಗೆ ಬರ್ತೀನಿ ನೋಡಿ. ಸ್ಟೇಟ್ಮೆಂಟ್ ನೋಡೋಣ. ವಿಪರ್ಯಾಯ ರೆಪೋ ದರ ಅಥವಾ ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. RBI ಹಣದುಬ್ಬರವನ್ನ ನಿಯಂತ್ರಿಸಲು, ವೆರಿ ಇಂಪಾರ್ಟೆಂಟ್, ಯಾವುದಕ್ಕೋಸ್ಕರ? ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ವಾಣಿಜ್ಯ ಬ್ಯಾಂಕುಗಳಿಂದ ಪಡೆದುಕೊಳ್ಳುವ ಅಥವಾ ತೆಗೆದುಕೊಳ್ಳುವ ಸಾಲಕ್ಕೆ RBI ನೀಡುವ ಬಡ್ಡಿ ದರವೇ ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಸಾಲ ಅನ್ನೋ ವರ್ಡ್ ನಾನು ಕೂಡ ಮೆನ್ಷನ್ ಮಾಡಿದ್ದೀನಿ ಬುಕ್ ಅಲ್ಲಿ. ಎಲ್ಲರೂ ಆಡು ಭಾಷೆ KPSC ನಲ್ಲೂ ಎಕ್ಸಾಮ್ ನಲ್ಲಿ ಬಂದಿರೋದ್ರಿಂದ ಬಟ್ ಸಾಲ ತೆಗೆದುಕೊಳ್ಳುವಂತಹ ಗತಿ ಅವ್ರಿಗೆ ಬರ್ಲಿಲ್ಲ. ವರ್ಡ್ಸ್ ಏನು ಅಂದ್ರೆ ನಮಗೆ ಅರ್ಥ ಆಗೋಕ್ಕೋಸ್ಕರ ಅವ್ರನ್ನ ತಗೊಳ್ತಾರೆ. ಈಗ ಇವರಿಗೆ ಸಾಲವನ್ನ ಕೊಡ್ತಾರೆ, ಇವರು ಪಬ್ಲಿಕ್ಗೂ ಸಾಲ ಕೊಡ್ತಾರೆ. ಯಾಕೆ ರಿವರ್ಸ್ ರೆಪೋ ರೇಟ್ ನಲ್ಲಿ ಇವರಿಗೆ ಸಾಲವನ್ನ ಕೊಡ್ಬೇಕು ಅಥವಾ ಜನಕ್ಕೆ ಪಬ್ಲಿಕ್ ಕೊಡ್ಬೋದಲ್ವಾ ಅಂತ ಕೇಳಿದ್ರೆ, ಒಂದು RBI ಗೈಡೆನ್ಸ್ ಅನ್ನ ಫಾಲೋ ಮಾಡ್ಬೇಕಾಗುತ್ತೆ. ಒಂದು ಎರಡನೇದು ನಾನು ನಿಮ್ಮ ಹತ್ರ ಕೇಳ್ತೀನಿ, ನಿಮ್ಮ ಹತ್ರ ಒಂದು ಕಾರ್ ಇದೆ, 1 ಲಕ್ಷ ರೂಪಾಯಿ ಕಾರ್ ಇದೆ, ಮಾರುತಿ ಸುಜುಕಿ ಕಂಪನಿದ ಒಂದು ಕಾರ್ ಇದೆ. ಅರ್ಥ ಮಾಡ್ಕೊಳ್ಳಿ, 1 ಲಕ್ಷ ರೂಪಾಯಿ ಕಾರ್ ಇದೆ. ನೀವು ಅದನ್ನ OLX ನಲ್ಲಿ ಹಾಕ್ತೀರಾ, ಸೇಲ್ ಮಾಡೋದಕ್ಕೆ ಹಾಕ್ತೀರಾ. ಯಾರೋ ಒಬ್ಬ ವ್ಯಕ್ತಿ ಫೋನ್ ಮಾಡ್ತಾನೆ, 1 ಲಕ್ಷ ರೂಪಾಯಿಗೆ ನಾನು ಆ ಕಾರನ್ನ ಪರ್ಚೇಸ್ ಮಾಡ್ತೀನಿ. ನೋಡಿ, 1 ಲಕ್ಷ ರೂಪಾಯಿ ಕಾರ್, ಆ ವ್ಯಕ್ತಿ ಕೇಳಿದ್ದು 1 ಲಕ್ಷ ರೂಪಾಯಿಗೆ. ಯಾರೋ ಒಬ್ಬ ವ್ಯಕ್ತಿ ಫೋನ್ ಮಾಡ್ತಾನೆ, 1 ಲಕ್ಷ ರೂಪಾಯಿ ನಾನು ತಗೊಳ್ತೀನಿ. ಅದೇ ಸಂದರ್ಭದಲ್ಲಿ ಮಾರುತಿ ಸುಜುಕಿ ಕಂಪನಿಯವನು ನಿಮ್ಮ ಹತ್ರ ಕೇಳ್ತಾನೆ, 1 ಲಕ್ಷ ರೂಪಾಯಿ ಕೊಡ್ತೀನಿ, ಆ ಕಾರ್ ನಮಗ್ ಕೊಡಿ ಅಂತ ಕೇಳ್ತಾನೆ. ನೀವ್ ಯಾರಿಗೆ ಕೊಡ್ತೀರಿ? ಯಾಕೆ ಮಾರುತಿ ಸುಜುಕಿ ಅವ್ರಿಗೆ ಕೊಡ್ತೀರಿ? ಹಿಡನ್ ಆಗಿ ಒಂದು ವಿಷಯ ಇದೆ. ಯಾಕೆ ಅಂತ ಕೇಳಿದ್ರೆ, ಈ ವ್ಯಕ್ತಿ ತಗೊಳ್ಳುವವನು ಫ್ರಾಡ್ ಮಾಡ್ಬೋದು ಅಥವಾ ಇನ್ನಿತರ ಏನೋ ಒಂದು ಮಾಡ್ಬೋದು. ಬಟ್ ಸೇಫ್ಟಿ ಯಾರಿಗೆ? ಇವ್ರಿಗೆ ಯಾರಿಗೆ? ಮಾರುತಿ ಸುಜುಕಿ ಕಂಪನಿ. ಸಾಲ ವ್ಯಕ್ತಿಗೂ ಕೊಡ್ಬೋದು, ಲಂಡನ್ನಿಗೂ ಓಡೋಗ್ಬೋದು. ಅರ್ಥ ಆಗ್ಬೋದು? ಬೇರೆ ದೇಶಕ್ಕೂ ಓಡೋಗ್ಬೋದು. RBI ಬೇರೆ ದೇಶಕ್ಕೆ ಓಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ಮ ದೇಶದ ಕೇಂದ್ರ ಬ್ಯಾಂಕ್, ಬ್ಯಾಂಕುಗಳ ಬ್ಯಾಂಕ್. ತಾನು ಕೊಡುವಂತ ರೂಲ್ಸ್ ಗಳನ್ನ ಬೇರೆ ಬ್ಯಾಂಕ್ಗಳು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕು. ಈಗ ಇವ್ರೇನ್ ಮಾಡ್ಬೇಕು? ಇವರಿಗೆ ಕೊಡ್ತಾರೆ, ಇವ್ರ ಮೇಲೆ ಟ್ರಸ್ಟ್ ಇದೆ, ಜೊತೆಗೆ ಒಂದು ವ್ಯಾಪಾರವನ್ನ ನಡೆಯುತ್ತೆ, ಜೊತೆಗೆ ನಾಳೆ ದಿನ ನಮಗೆ ಹಣವನ್ನ ಬೇಕು ಅಂತ ಕೇಳಿದ್ರೆ ಹಣವನ್ನ ಕೊಡ್ತಾರೆ. ಈ ಕಾರಣದಿಂದ ನಾವು ನಮ್ಮಲ್ಲಿರುವಂತಹ ಹಣವನ್ನ ಇವ್ರಿಗೆ ಕೊಡ್ತೀವಿ. ಇವ್ರಿಗೆ ಕೊಡೋದ್ರಿಂದ ಇನ್ಫ್ಲೇಷನ್ ಹೇಗ್ ಕಡಿಮೆ ಆಗತ್ತೆ ಅಂತ ಕೇಳಿದ್ರೆ, ನನ್ನ ಹತ್ರ ಇರುವಂತಹ ಬ್ಯಾಂಕ್, ನನ್ನ ಹತ್ರ ಇರುವಂತಹ ಹಣ ಎಲ್ಲದು RBIಗೆ ಹೋಯ್ತು, ಜಾಸ್ತಿ ಮಟ್ಟಿಗೆ ಹಣ ಜಾಸ್ತಿ ಅಲ್ಲಿಗೆ ಹೋಯ್ತು. ಈಗ ನನ್ನ ಹತ್ರ ಸಾಲ ಕೊಡೋದಕ್ಕೆ ಹಣ ಪ್ರಮಾಣ ಏನಾಯ್ತು? ಕಡಿಮೆ ಆಯ್ತು. ಇಲ್ಲಿ ಪಬ್ಲಿಕ್ ಒಬ್ಬ ಬರ್ತಾನೆ, ಹಣ ಕೇಳೋದಕ್ಕೆ ದುಡ್ಡಿಲ್ಲ ಅಂತ ಕಳಿಸ್ತೀನಿ ಅಥವಾ ಹಣ ಕಡಿಮೆ ಇದೆ ಅಂತ ಕಳಿಸ್ತೀನಿ. ಆಗ ದೇಶದಲ್ಲಿ ಹಣದ ಅರಿವು ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿರ್ಲಿ, ಇಷ್ಟು ಜನ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಅಂದ್ ಕೂಡಲೇ ಲೋನ್ ಓದ್ ಕೂಡಲೇ ಕೊಡ್ತಾರೆ ಅಂತ ತಿಳ್ಕೊಳ್ತೀರಾ? ಇಲ್ಲ, ಅದೊಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಮಾರ್ಟ್ಗೇಜ್ ಸಂಬಂಧಪಟ್ಟಾಗೆ ಅಲ್ಲಿ ಆ ಸಿಸ್ಟಮ್ ಅನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ಹಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗಿ ನೋಡೋದಾದ್ರೆ ಇದನ್ನ ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಇದರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ನಿಮಗೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ, ಜಸ್ಟ್ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮನ್ನ ನಾನು ಅಪಾಯಿಂಟ್ ಮಾಡ್ತೀನಿ, ನೀವೇನ್ ಇಷ್ಟು ಜನ ಇದ್ದೀರಾ, ಸರ್ಕಾರಕ್ಕೆ ಇವತ್ತೊಂದು ಮನವಿಯನ್ನ ಕಳ್ಸಿಕೊಡ್ತೀನಿ. ಏನು ಅಂತ ಕೇಳಿದ್ರೆ, ಇಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ಬಹಳ ಅತ್ಯುತ್ತಮ ಓದುಗಾರರು, ಅತ್ಯುತ್ತಮ ಇಂಟ್ರೆಸ್ಟಿಂಗ್ ವ್ಯಕ್ತಿಗಳು, ಬರೀ ಓದ್ತಿರ್ತಾರೆ. ವೆರಿ ಗುಡ್. ಆಟ ಲೋಕಕ್ಕೆ ಹೋಗೋದೇ ಇಲ್ಲ, ಫುಟ್ಬಾಲ್ ಮುಟ್ಟೋದೇ ಇಲ್ಲ, ಅಲ್ಲಿ ಸುತ್ತೋದೇ ಇಲ್ಲ, ಇಡೀ ದಿನ ಓದ್ತಾನೆ ಇರ್ತಾರೆ. ಪ್ಲೀಸ್ ಬಹಳಷ್ಟು ಓದ್ತಿರ್ತಾರೆ, ಫುಲ್ ದಿನ ಇಡೀ ಓದ್ತಿರ್ತಾರೆ. ಈ ವ್ಯಕ್ತಿಗೆ ಸರ್ ಇವರಿಗೆಲ್ಲ ಒಂದು ಅಪಾಯಿಂಟ್ಮೆಂಟ್ ಕೊಡಬೇಕು. ಏನ್ ಅಪಾಯಿಂಟ್ಮೆಂಟ್ ಅಂತ ಕೇಳಿದ್ರೆ, ಅಟ್ಲೀಸ್ಟ್ ಇವರಿಗೆ ಒಂದು ಬ್ಯಾಂಕ್ ನ ಮ್ಯಾನೇಜರ್ ಹುದ್ದೆ ಆದ್ರೂ ಕೊಡಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಪ್ಲೀಸ್, ಉದಾಹರಣೆ, ಎಕ್ಸಾಂಪಲ್ ಅಲ್ವಾ, ಬ್ಯಾಂಕ್ ನ ಮ್ಯಾನೇಜರ್ ಹುದ್ದೆ ಏನಾದ್ರೂ ಕೊಡಿ. ನೀವು ಬ್ಯಾಂಕ್ ನ ಮ್ಯಾನೇಜರ್ ಹುದ್ದೆ ನೀವು ಬೇಡ ಅಂತೀರಾ ಸರಿ, ಬೇಕು ಅಂತೀರಾ ಸರಿ. ನೀವು ಅದಕ್ಕೆ ಅರ್ಹರಿದ್ದೀರಾ ಅಂತ ಅನ್ಸುತ್ತಾ? ಇಲ್ವಾ? ಇದೆಯಾ? ನನ್ನ ಪ್ರಶ್ನೆ ಅರ್ಥ ಆಗ್ತಿದ್ಯಾ?
ನನ್ನ ಬ್ಯಾಗ್ ನಲ್ಲಿ ಆಫರ್ ಲೆಟರ್ ಇದೆ, ನಿಮ್ ಇಷ್ಟು ಜನಕ್ಕೆ ಕೊಡೋದು ತಂದಿದ್ದೀನಿ. ಯಾರು ಅರ್ಹರಿದ್ದೀರಾ ಅಂತ ಅನ್ಸುತ್ತೆ? ಎಷ್ಟು ಜನ ಅರ್ಹ? ನೀವ್ ಯಾರು ಅರ್ಹರೇ ಇಲ್ಲೋ ಹಾಗಾದ್ರೆ ಒಂದು ಹುದ್ದೆಗೆ? ನಾನ್ ಮಾಡ್ಬೇಕಾ? ಅರ್ಥ ಆಗ್ತಾ ಇದೆಯಾ ನಿಮಗೆ? ಸರಿ, ನೀವು ಹುದ್ದೆಗೆ ಬಂದಿದ್ರಿ, ಈ ಕ್ಷಣ ಮರೀರಿ KS ಆಫೀಸರ್ ಮರೀರಿ, ಈ ಕ್ಷಣ ಬ್ಯಾಂಕ್ ಮ್ಯಾನೇಜರ್ ಹುದ್ದೆಗೆ ನೀವು ಬಂದಿದ್ದೀರಾ ಅಂತ ತಿಳ್ಕೊಳ್ಳಿ. ಎಷ್ಟು ಜನ ಬ್ಯಾಂಕ್ ಅನ್ನ ಒಂದು ಹುದ್ದೆಯನ್ನ ಕೊಟ್ರೆ ನಿರ್ವಹಿಸ್ತೀನಿ ಸರ್ ನಾನು ಅನ್ನೋರು ಎಷ್ಟು ಜನ ಇದ್ದೀರಾ ಇಲ್ಲಿ? ಯಾರು ಇಲ್ವಾ? ಸರಿ, ನೀವು KS ಮಾಡ್ತೀರಾ, ಸರಿ KS ಹುದ್ದೆಗೂ ಕೂಡ ಬ್ಯಾಗ್ ಅಲ್ಲಿ ಇದೆ, ಆಮೇಲೆ ಸಂಜೆ ಮೇಲೆ ಕೊಡ್ತೀನಿ. ಈಗ ಅರ್ಜೆಂಟಿಗೆ ಒಂದು ಕೊಡ್ಬೇಕು. ಬ್ಯಾಂಕ್ ಹುದ್ದೆಗೆ ಯಾರು ಅರ್ಹರಿಲ್ವಾ? ಇದ್ದೀರಾ? ಹಾ, ನಾನೊಂದು ಕ್ವಶನ್ ಅನ್ನ ಕೇಳ್ತೀನಿ, ಆ ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನ ಮಾಡಿದ್ರೆ ನಾನು ನಿಮ್ಮನ್ನ ಶಿಫಾರಸನ ಮಾಡ್ತೀನಿ. ಓ, ಇವರಿಗೊಂದು ಹುದ್ದೆಯನ್ನ ಕೊಡಿ ಅಂತ. ಸಾಧ್ಯವಾದ್ರೆ ಟ್ರೈ ಮಾಡಿ, ನನ್ನಿಂದ ತಪ್ಪಿಸ್ಕೊಂಡು ನೀವು ಉತ್ತರವನ್ನ ಮಾಡೋದಕ್ಕೆ ಪ್ರಯತ್ನ. KS ಆಸ್ಪಿರೆಂಟ್ ಅಲ್ವಾ? ಸರಿ, ಈಗ ನೋಡಿ KS ನೀವು ಬರೀ ಏನ್ ತಿಳ್ಕೊಳ್ತೀರಾ? KS ಅಂದ್ಕೂಡ್ಲೆ ಈ ತರ ಇರುತ್ತೆ ಕ್ವಶನ್. ಕೆಲವೊಮ್ಮೆ ಕ್ವಶನ್ ರೀಸೆಂಟ್ ಆಗ್ಬಿಟ್ಟು 2025 ಇದೇ ವರ್ಷ ಮೇನ್ಸ್ ನಲ್ಲಿ ಒಂದು ಕ್ವಶನ್ ಕೇಳ್ದ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನೀವೊಬ್ರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೀರಾ, ಅಲ್ಲೇ ಇದೆ, ಇದ್ರಲ್ಲೇ ಇದೆ. ನೀವೊಂದು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೀರಾ, ನಿಮ್ ತಂದೆ ಒಬ್ರು MLA ಇದ್ದಾರೆ, ಅವರು ಏನಾಗಿರೋ ಭ್ರಷ್ಟಾಚಾರದಲ್ಲಿ ಒಳಗಾಗಿದ್ದಾರೆ, ಅವರನ್ನ ನೀವು ಅರೆಸ್ಟ್ ಅನ್ನ ಮಾಡಬೇಕು. ನೀವು ಹೇಗೆ ರೋಲ್ ಅನ್ನ ಪಡ್ಕೊಳ್ತೀರಾ, ಏನ್ ಮಾಡ್ತೀರಾ ಅಂತ ಕೇಳಿದಾನೆ. ಸರ್, ನಾನು ಅರೆಸ್ಟ್ ಮಾಡ್ತೀನಿ. ಒಂದು ತಾಲೂಕ್ ನಿಮ್ಮ ತಂದೆ ಅನ್ನೋದಕ್ಕಿಂತ ಅವನು ನಮ್ಮ ತಂದೆನ ಹೋಲಿಕೆ ಮಾಡಿದಾನೆ, ಅದನ್ನ ಫುಲ್ಲು ಒಂದು ಈ ನಾಗವಲ್ಲಿಗೆ ಒಂದು ಚೌಕಟ್ಟಾಗಿ ಕೂರಿಸ್ತಾರಲ್ವಾ, ಆ ತರ ಕೂರಿಸ್ಬಿಟ್ಟಿದ್ದಾನೆ. ನಿಮ್ಮನ್ನ ಕಮಿಷನರ್ ಆಗಿ ಕೂರಿಸ್ಬಿಟ್ಟು, ನಿಮ್ಮ ತಂದೆಯನ್ನ MLA ಪೋಸ್ಟ್ ನಲ್ಲಿ ಕೂರಿಸ್ಬಿಟ್ಟು, ಭ್ರಷ್ಟಾಚಾರ ಅನ್ನೋ ಗೋಡೆ ನಮ್ಮ ಹೇಗಿದೆ ಅವನ್ನ ಬರಿಬೇಕು. ಎಥಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಬರೀ ಇವುಗಳು ಮಾತ್ರ ಅಲ್ಲ, ಕೆಲವೊಮ್ಮೆ ಕೇಳ್ತಾನೆ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಗಳು. ರೀಸೆಂಟ್ ಆಗ್ಬಿಟ್ಟು ನೀವು KS ಕ್ವಶನ್ಸ್ ಪೇಪರ್ ಅನ್ನು ನೋಡಿದ್ರೆ 6ರಿಂದ 8 ಪ್ರಶ್ನೆಗಳು ಹೀಗಿರತ್ತೆ. ಇವುಗಳನ್ನೆಲ್ಲ ಕಲಿಬೇಕು, ಆಗ ಮಾತ್ರ ಅರ್ಥ ಆಗತ್ತೆ. ಬರೀ ಈ ರೇಸ್ ನಲ್ಲಿ ಇದ್ರೆ ಸಾಲದು, ಓದ್ಬೇಕಾಗಿತ್ತು, ಜೊತೆಗೆ ಗ್ರಹಿಸ್ಬೇಕು, ವಿಷಯಗಳನ್ನ ಗ್ರಹಿಸ್ಬೇಕು, ಆಗ ಬರೆಯೋದಕ್ಕೆ ಸಾಧ್ಯ ಆಗತ್ತೆ. ಈಗ ಒಂದು ಕ್ವಶನ್ ಕೇಳ್ತೀನಿ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನ ಈ ಬ್ಯಾಂಕ್ ನ ಮ್ಯಾನೇಜರ್ ಆಗ್ಬಿಟ್ಟು ಮಾಡಿದೀನಿ ಅಂತ ತಿಳ್ಕೊಳ್ಳಿ. ಒಂದು ಬ್ಯಾಂಕ್ ನ ಮ್ಯಾನೇಜರ್ ಆಗಿ ನೀವು ಕೂತಿದ್ದೀರಾ. ನಿಮ್ಮ ಬ್ಯಾಂಕ್ ಸ್ಟಾರ್ಟ್ ಆಗಿದೆ ಬೆಳಿಗ್ಗೆ 10 ಗಂಟೆಗೆ. ನಿಮ್ಮ ಬ್ಯಾಂಕ್ ಸ್ಟಾರ್ಟ್ ಆಗಿದೆ. ನಿಮ್ಮ ಬ್ಯಾಂಕ್ ನಲ್ಲಿ ಒಬ್ಬ ಕಸ್ಟಮರ್ ಬರ್ತಾನೆ. ಇವತ್ತು ಬೆಳಿಗ್ಗೆ ಫಸ್ಟ್ ಬೋಣಿಗೆ ಅಂತ ಕರೀತಾರೆ ನಮ್ಮ ಭಾಗದಲ್ಲಿ, ಗೊತ್ತಿದ್ಯಾ? ಬೆಳಿಗ್ಗೆ ದಿನ ಫಸ್ಟ್ ವ್ಯಾಪಾರವನ್ನ ಬೋಣಿಗೆ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಬರ್ತಾನೆ ನಿಮ್ಮ ಬ್ಯಾಂಕಿಗೆ, ಬೆಳಿಗ್ಗೆ 10 ಗಂಟೆ ಓಪನ್ ಆಗಿದ್ದಷ್ಟೇ ಒಬ್ಬ ವ್ಯಕ್ತಿ ಬರ್ತಾನೆ ನಿಮ್ಮ ಬ್ಯಾಂಕ್. ನಾನು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಬರ್ತಾನೆ, 1 ಲಕ್ಷ ರೂಪಾಯಿ ನಿಮ್ಮ ಬ್ಯಾಂಕ್ ನಲ್ಲಿ ಠೇವಣಿ ಮಾಡ್ದ, ಡೆಪಾಸಿಟ್ ಮಾಡ್ದ ಅಂತ ತಿಳ್ಕೊಳ್ಳಿ, 1 ಲಕ್ಷ ರೂಪಾಯಿ. ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಈ ವ್ಯಕ್ತಿ ನಿಮ್ಮ ಈ ಬ್ಯಾಂಕಿಗೆ, ಇಡೀ ನಿಮ್ಮ ಬ್ಯಾಂಕಿಗೆ ಈ ವ್ಯಕ್ತಿ VVIP, ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಒಂದು ಲೆಕ್ಕದಲ್ಲಿ ನಿಮ್ಮ ಬ್ಯಾಂಕ್ ನಡೀತಾ ಇರೋದೇ ಈ ವ್ಯಕ್ತಿಯಿಂದನೇ ನಿಮ್ಮ ಬ್ಯಾಂಕ್ ನಡೀತಾ ಇರೋದು. ಅಂತಹ VIP ನಿಮ್ಮ ಬ್ಯಾಂಕ್ ನ ಕಸ್ಟಮರ್. ಈ ವ್ಯಕ್ತಿ ನಿಮ್ಮ ಬ್ಯಾಂಕಿಗೆ ಇದೇ ಕ್ಷಣ ಈ ಕ್ಷಣದಲ್ಲಿ ಬರ್ತಾನೆ. ಬಂದ್ಬಿಟ್ಟು ನಿಮ್ಮ ಹತ್ರ ಮ್ಯಾನೇಜರ್ ಅಂತ ನಿಮ್ಮ ಹತ್ರ ಕೇಳ್ತಾನೆ, ನೋಡಿ ನನಗೆ ಅರ್ಜೆಂಟ್ ಆಗ್ಬಿಟ್ಟು 1 ಲಕ್ಷ ರೂಪಾಯಿ ದುಡ್ಡು ಬೇಕು, ಈ ಕ್ಷಣ ಸಾಲ ಬೇಕು ಅಂತ ಕೇಳ್ತಾರೆ. ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಕೂತಂತಹ ನೀವು ಸಾಲವನ್ನ ಕೊಡ್ತೀರೋ ಇಲ್ವೋ? ಕೊಡಲ್ವಾ? ಕೊಡಲ್ವಾ? ಅರ್ಥ ಆಗ್ತಿದೆ ನನ್ನ ಪ್ರಶ್ನೆ? ಹ, 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಡೆಪಾಸಿಟ್ ಇದೆ, ಹಣ ಇದೆ. 1 ಲಕ್ಷ ಇರೋದು 1 ಲಕ್ಷ, ನಾನು ಕೇಳ್ತಾ ಇರೋದು 1 ಲಕ್ಷ ರೂಪಾಯಿ. ವಿಶೇಷವಾಗ್ಬಿಟ್ಟು ನಾನು ಬ್ಯಾಂಕ್ ನ VVIP, ಬಹಳ ಇಂಪಾರ್ಟೆಂಟ್ ಆದ ಪರ್ಸನ್. ನಿಮ್ಮ ಬ್ಯಾಂಕ್ ನಡೀತಾ ಇರೋದೇ ನನ್ನಿಂದನೇ ಅಂತಾನೆ ತಿಳ್ಕೊಳ್ಬೋದು. ಸಾಲವನ್ನ ಕೊಡ್ತಿರೋ ಇಲ್ವೋ? ಇಲ್ವಾ? ಸಾಲ ಕೊಡೋದಿಲ್ವಾ? 1 ಲಕ್ಷ ರೂಪಾಯಿ ಇದೆಯಲ್ವಾ ನಿಮ್ಮ ಹತ್ರ? ಸಾಲ ಕೊಡೋದೇ ಇಲ್ಲ, ಏನು ಕೊಡಲ್ವಾ? ಹಾಗಾದ್ರೆ ನಿಮ್ ಬ್ಯಾಂಕ್ ಮ್ಯಾನೇಜರ್ ಕೂರ್ಸಿದ್ರೆ ಹೇಗೆ? 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ದುಡ್ಡಿದೆ, 1 ಲಕ್ಷ ರೂಪಾಯಿ ಕೇಳ್ತಾ ಇದ್ದೀನಿ, ಸಾಲ ಕೊಡ್ತಿರೋ ಇಲ್ವೋ? ಕೊಡ್ತೀರಾ? ಕೊಡಲ್ವಾ? ಎಷ್ಟು ಜನ ಕೊಡಲ್ಲ ಅಂದ್ರೆ ಎಷ್ಟು ಜನ? ಹಾ,
ಕೊಡೋರು ಅನ್ನೋರು ಎಷ್ಟು ಜನ? ಹಾ, ನೀವು ಜಗಳ ಬೇಡ. ನಿಮ್ಮ ಹತ್ರ ಕೊಡೋಕ್ ಮನ್ಸಿದ್ರೆ ನಾನು ಆಮೇಲೆ ತಗೊಳ್ತೀನಿ, ತಗೊಳ್ತೀನಿ. ಪ್ಲೀಸ್ ಪ್ಲೀಸ್ ಕಾನ್ಸೆಪ್ಟ್ ನೋಡಿ. ನಾ ಡೈರೆಕ್ಟ್ ಕಾನ್ಸೆಪ್ಟ್ ಹೋಗ್ತಿಲ್ಲ, ನಿಮ್ಮನ್ನ ಅರ್ಥೈಸುವಂತ ಪ್ರಯತ್ನವನ್ನು ಮಾಡ್ತಿದ್ದೀನಿ ನನ್ನ ಶೈಲಿಯಲ್ಲಿ. ಉದಾಹರಣೆಯನ್ನ ಕೊಡ್ತಾ ಇದೀವಿ. ಉದಾಹರಣೆ ಇದು ಎಕ್ಸಾಂಪಲ್, ಮತ್ತೆ ನನ್ನನ್ನ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಲ್ಸ್ಬೇಡಿ. ನೆಕ್ಸ್ಟ್, ಈಗ ನಿಮ್ಮ ಹತ್ರ 1,00,000 ರೂಪಾಯಿ ಇದೆ ಬ್ಯಾಂಕ್ ನಲ್ಲಿ. ನಾನ್ ಕೇಳ್ತಿರೋದು 1,00,000 ರೂಪಾಯಿ. ನಾನ್ ನಿಮ್ಮ ಬ್ಯಾಂಕ್ ನ VVIP, ನನ್ನನ್ನ ಇಲ್ಲ ಅಂತ ಕಳ್ಸೋದಕ್ ಬರೋದಿಲ್ಲ. ಸರಿ, ಇಲ್ಲ ಅಂತ ಕಳಿಸ್ತೀರಾ ಅನ್ನೋದಾದ್ರು ನನಗೆ ಸ್ಯಾಟಿಸ್ಫೈ ಆಗೋ ತರ ಒಂದಾದ್ರೂ ಕಳಿಸಿ, ಏನಾದ್ರೂ ವಿಷಯವನ್ನು ಹೇಳಿ. ಯಾಕೆ ಕೊಡಲ್ಲ ಅನ್ನೋದು ರೀಸನ್ ಆದ್ರೂ ಕೊಡಿ. ಅಥವಾ ಕೊಡೋದಾದ್ರೆ ಎಷ್ಟು ಕೊಡ್ತೀರಾ, ಹೇಗ್ ಕೊಡ್ತೀರಾ? ಕೊಡೋದಾದ್ರೆ ಎಷ್ಟು ಕೊಡ್ತೀರಾ? ಕೊಡೋರು 10,000, 50,000. ನಾನ್ ಕೇಳ್ತಿರೋದು 1,00,000. 1,00,000 ಬೇಕು ನನಗಷ್ಟೇ. ಯಾಕೆ ಕೊಡಲ್ಲ? ಪ್ಲೀಸ್, ಯಾಕೆ? ಬೇರೆಯವ್ರಿಗೆ ಕೊಡ್ಬೇಕು. ನೀವು ಬೇರೆಯವ್ರಿಗೆ ಕೊಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಾನ್ ನಿಮ್ಮ ಬ್ಯಾಂಕ್ ನ VVIP. ನನ್ನನ್ನ ಕಳ್ಕೊಂಡ್ರೆ ಕಷ್ಟ ಆಗತ್ತೆ ಬ್ಯಾಂಕ್. ಕೊಡ್ತೀರಾ ತಾನೆ? ಯಾಕೆ ಕೊಡಲ್ಲ? ರೀಸನ್ ಪ್ಲೀಸ್, ಅರ್ಥ ಆಗ್ತಿಲ್ಲ. ಯಾಕೆ? ಬ್ಯಾಂಕ್ ಲಿಮಿಟ್ ಅಂತ ಇದೆಯಾ? ಆಗಿದೆಯಾ? ಹಾಗೂ ಇದೆಯಾ? ನಿಯರೆಸ್ಟ್. ವೆರಿ ಗುಡ್. ಹಾ, ಬ್ಯಾಂಕ್ ನ ಪ್ರೋಟೋಕಾಲ್ಸ್ ಗಳಿದೆ. ಏನಂತಿದೆ ಪ್ರೋಟೋಕಾಲ್ಸ್? ಹಾ, ಪ್ರಾಪರ್ಟಿಯನ್ನ ಪ್ರಾಪರ್ಟಿ ಈಗ್ಲೇ ಕೊಡ್ತೀನಿ, ರೆಡಿ ಇದೆ. ಮೊಬೈಲ್ ಅಲ್ಲಿ ವಿಷಯ ಎಲ್ಲ. ಆ ಡಾಕ್ಯುಮೆಂಟ್ಸ್ ಇಲ್ಲಿದೆ, ಎಲ್ಲ ಇಟ್ಕೊಂಡ್ ಬಂದಿದ್ದೀನಿ. ಮನೆ ಪತ್ರ ಎಲ್ಲ ರೆಡಿ ಇದೆ. ಸಾರ್, ನಿಮಗೆ ನಾವು ದುಡ್ಡೇ ಕೊಡಲ್ಲ, ನೀವೇನ್ ತಂದ್ರೂ ಕೊಡೋದಿಲ್ಲ. ಅದಕ್ಕೆ ಮ್ಯಾನೇಜರ್ ಪೋಸ್ಟ್ ಅಲ್ಲಿ ನಿಮ್ಮನ್ನು ಕೂರಿಸಿದ್ ನಾನು. ಯಾಕೆ? ರೀಸನ್ ಬೇಕು. ರೂಲ್ಸ್ ಅನ್ನ ಮಾಡಿದೆ. ವೆರಿ ಗುಡ್. ಕೆಲವೊಬ್ರು ನಿಯರೆಸ್ಟ್ ಇದ್ದೀರಾ. ಮತ್ತೆ ವೆರಿ ಗುಡ್. ರೀಸರ್ ಇರ್ಬೇಕು. ವೆರಿ ಗುಡ್. ಮತ್ತೆ ಪ್ರೋಟೋಕಾಲ್ಸ್ ಇವುಗಳು. ಎಕ್ಸಾಕ್ಟ್ಲಿ ನೋಡಿ, ಎಕ್ಸಾಕ್ಟ್ಲಿ ನಾವು ಯಾವ ಟಾಪಿಕ್ ನ ಬಗ್ಗೆ ಮಾತಾಡಿದ್ವಿ ಅಂದ್ರೆ, ನೋಡಿ ಯಾವ ಟಾಪಿಕ್ ನ ಬಗ್ಗೆ ಮಾತಾಡಿದ್ವಿ ಅಂದ್ರೆ, CRR ಅಂತಿದೆ ಒಂದು, ಕ್ಯಾಶ್ ರಿಸರ್ವ್ ರೇಷಿಯೋ. ನೋಡಿ ಏನ್ ಕೊಡುತ್ತೆ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. CRR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಕೆಲವೊಮ್ಮೆ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳಿದ್ದೆ ಉದಾಹರಣೆ, CRR ಅಂದ್ರೆ ಏನು ಅಂತ ಕೇಳ್ದ. ಕ್ಯಾಶ್ ರಿಸರ್ವ್ ರೇಷಿಯೋ ಹಾಗಂದ್ರೆ ಏನು? ವಾಣಿಜ್ಯ ಬ್ಯಾಂಕುಗಳು, ಕಮರ್ಷಿಯಲ್ ಬ್ಯಾಂಕ್ಸ್ ಏನಿದೆ, ತಮ್ಮ ಕಾರ್ಯಗಳನ್ನ, ತಮ್ಮ ಕಾರ್ಯ ಚಟುವಟಿಕೆಗಳನ್ನ ನಿರ್ವಹಿಸಬೇಕಾದರೆ ತಮ್ಮ ಒಟ್ಟು ಠೇವಣಿಯಲ್ಲಿ ನಿರ್ದಿಷ್ಟ ಅನುಪಾತದ ಮೊತ್ತವನ್ನ ನಗದು ರೂಪದಲ್ಲೇ RBI ನಲ್ಲಿ ಇಡಬೇಕಾದ ಕಡ್ಡಾಯ ವಂತಿಕೆ ಆಗಿರುತ್ತೆ. ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ರೂಪದಲ್ಲಿ ಕಡ್ಡಾಯವಾಗಿ ಇಡಬೇಕಾಗಿರುತ್ತೆ. ಅಂದ್ರೆ ನೀವು VIP ಆಗಿರಿ, VVIP ಆಗಿರಿ, ಯಾರೇ ಆಗಿರಿ. ಫಾರ್ ಎಕ್ಸಾಂಪಲ್ ನಿಮಗೆ ಕೊಟ್ಟೆ, ನಿಮಗೆ ಅರ್ಥ ಆಗ್ಲಿ ಅನ್ನೋ ರೂಪದಲ್ಲಿ ಕೊಟ್ಟೆ, ಒಂದು ಉದಾಹರಣೆ ಅಷ್ಟೇ. ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ನೀವು ಹಣ ನಿಮ್ಮ ಹತ್ರ 1,00,000 ರೂಪಾಯಿ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಆ 1,00,000 ಸಾಲ ಕೊಡೋದಕ್ಕೆ ಬರಲ್ಲ ಅನ್ನತ್ತೆ CRR. CRR ಅಂದ್ರೆ ಏನು? ಕ್ಯಾಶ್ ರಿಸರ್ವ್ ರೇಷಿಯೋ. ಇಲ್ಲಿ ಬಹುಮುಖ್ಯವಾಗಿ 2 ಅಂಶಗಳ ಮೇಲೆ ಬಹಳ ಫೋಕಸ್ ಅನ್ನ ಮಾಡ್ಬೇಕು. ಕನ್ಫ್ಯೂಸ್ ಆಗತ್ತೆ. ಮುಂದೆ ಒಂದು ಬರುತ್ತೆ SLR, ಅದಕ್ಕೂ ಇದಕ್ಕೂ ಒಂದು ಕನ್ಫ್ಯೂಸ್ ಇದೆ. CRR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಹೇಳುತ್ತೆ, ಇದರಲ್ಲಿ ಬಹುಮುಖ್ಯವಾಗಿ 2 ಅಂಶಗಳನ್ನ ಫೋಕಸ್ ಮಾಡ್ಬೇಕು. ಏನ್ ಹೇಳುತ್ತೆ? CRR ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ತಮ್ಮ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸಬೇಕಾದರೆ ತಮ್ಮ ಒಟ್ಟು ಠೇವಣಿಯ ನಿರ್ದಿಷ್ಟ ಅನುಪಾತದಲ್ಲಿ ಮೊತ್ತವನ್ನ ನಗದು ರೂಪದಲ್ಲೇ VVIP ಏನು ಅಂತ ಕೇಳಿದ್ರೆ, ಅದು ಹೇಗಿರ್ಬೇಕದು? ಕ್ಯಾಶ್ ರೂಪದಲ್ಲೇ ಇರ್ಬೇಕು. 2,00,000 ಕ್ಯಾಶ್ ರೂಪ ಅಂದ್ರೆ ಬ್ಯಾಂಕ್ ನಲ್ಲಿ ಬೇರೆ ಎಂತ ವ್ಯವಹಾರಗಳು ನಡೆಯುತ್ತೆ? ಚಿನ್ನಗಳು ನಡೆಯುತ್ತೆ ಅಲ್ವಾ? ಭದ್ರತಾ ಪತ್ರ, ಸೆಕ್ಯೂರಿಟಿ ಏನಿದೆ ಅವುಗಳು ನಡೆಯುತ್ತೆ. ಹೀಗೆ ಅದು ಕ್ಯಾಶ್ ರೂಪದಲ್ಲೇ ಇಡಬೇಕು. ಎಲ್ಲಿ? RBI ನಲ್ಲಿ. ಅಂದ್ರೆ ಇವತ್ತು ಬಂತು ತಗೊಂಡೋಗ್ಬಿಟ್ಟು RBI ಅಲ್ಲಿ 1,00,000 ಬಂದ್ ಕೂಡಲೇ ಸೀದಾ ತಗೊಂಡೋಗ್ಬಿಟ್ಟು RBI ಹಾಕೋದಲ್ಲ. ಅಂದ್ರೆ ಅವುಗಳಿದೆ, ಅವ್ರದಂತ ಬ್ಯಾಂಕ್ ಲಿಮಿಟ್ಸ್ ಗಳಿದೆ. ಇಷ್ಟು ಬ್ಯಾಂಕ್ ಅಲ್ಲಿ ಇಷ್ಟು ಹಣ ಡೆಪಾಸಿಟ್ ಇದ್ರೆ ಇಷ್ಟು ಹಣವನ್ನ ತೆಗೆದಿಡ್ಬೇಕು. ಈಗ
ವಾಣಿಜ್ಯ ಬ್ಯಾಂಕುಗಳು ತಮ್ಮ ಇದೇ ಬಹಳ ಇಂಪಾರ್ಟೆಂಟ್ ಇರುವಂತದ್ದು. ನಾನು ಈಗಾಗಲೇ ಹೇಳಿದ್ದೀನಿ, CRR ನ ಮೇಲೆ ಡಿಫ್ರೆಂಟ್ ಆಗಿ ಕ್ವಶನ್ ಅನ್ನ ಕೇಳಿದ್ದೇನೆ. ವಾಣಿಜ್ಯ ಬ್ಯಾಂಕುಗಳು ತಮ್ಮ ಕಾರ್ಯಗಳನ್ನ ನಿರ್ವಹಿಸಬೇಕಾದರೆ ತಮ್ಮ ಒಟ್ಟು ಠೇವಣಿಯಲ್ಲಿ ನಿರ್ದಿಷ್ಟ ಅನುಪಾತದ ಮೊತ್ತವನ್ನ ನಗದು ರೂಪದಲ್ಲೇ ಇಡಬೇಕು, ಕ್ಯಾಶ್ ನ ರೂಪದಲ್ಲೇ ಇರಬೇಕು, ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ. ಜೊತೆಗೆ ಅದನ್ನ ಎಲ್ಲಿಡ್ಬೇಕು ಅಂತ ಕೇಳಿದ್ರೆ RBI ನಲ್ಲಿ ಇಡಬೇಕು. ಕ್ಲಿಯರ್? ಎಲ್ಲಿಡ್ಬೇಕು? RBI ನಲ್ಲಿ ಇಡ್ಬೇಕು. ಈಗ ಈ CRR ಅರ್ಥ ಆಯ್ತಲ್ವಾ ನಿಮಗೆ? ಏನ್ CRR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಹಾಗಂದ್ರೆ ಏನು? ಕಮರ್ಷಿಯಲ್ ಬ್ಯಾಂಕ್ಸ್ ಗಳು RBI ನಲ್ಲಿ ಒಂದಿಷ್ಟು ಅನುಪಾತದ ಹಣವನ್ನ, ನಿಮ್ಮ ಲೈನ್ಸ್ ಇರ್ಲಿ, ನಿಮಗೆ ಅರ್ಥ ಆದ್ರೆ ಸಾಕು. ಇದೇ ವರ್ಡ್ಸ್ ಅನ್ನ ಫಾಲೋ ಮಾಡ್ಬೇಕಂತೇಳಿ ನಿಮಗೆ ಕ್ಲಿಯಾರಿಟಿ ಇದ್ರೆ ಸಾಕು. ಏನಾಗಿರ್ಬೇಕು? ಕ್ಯಾಶ್ ರಿಸರ್ವ್ ರೇಷಿಯೋ ಹೇಗಿಡ್ಬೇಕು? ಏನನ್ನ? ನಗದು ರೂಪದಲ್ಲೇ ಇರಬೇಕು. ಎಲ್ಲಿಡ್ಬೇಕು? RBI ನಲ್ಲಿ ಇಡಬೇಕು. ಇಷ್ಟು ಕ್ಲಿಯರ್ ಆಯ್ತಲ್ವಾ? ಈಗ ಈಗ ಇನ್ಫ್ಲೇಷನ್ ಇದೆ, ಮತ್ತೆ ಅರ್ಥ ಮಾಡ್ಕೊಳ್ಳಿ, ಇನ್ಫ್ಲೇಷನ್ ಇದೆ. CRR ಅನ್ನ ಹೆಚ್ಚಳವನ್ನ ಮಾಡಬೇಕು, ಕಡಿಮೆ ಮಾಡಬೇಕು? CRR ಅನ್ನ ಹೆಚ್ಚಳ ಮಾಡಬೇಕು, ಕಡಿಮೆ ಮಾಡಬೇಕು? ಹೆಚ್ಚು ಮಾಡಿ. CRR ಅನ್ನ ಹೆಚ್ಚಳ ಮಾಡೋದ್ರಿಂದ ಇನ್ಫ್ಲೇಷನ್ ಹೇಗೆ ಕಡಿಮೆ ಆಗುತ್ತೆ? ಸಾಲ ಕೊಡೋದು ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದೇ ಕ್ವಶನ್ಸ್ ಅನ್ನ ಕೇಳಿದ್ದು ನೋಡಿ, ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, RBI ಇದೆ, ಇದು ಕಮರ್ಷಿಯಲ್ ಬ್ಯಾಂಕ್ಸ್ ಇದೆ. ಇಲ್ಲಿ ಈ ಬ್ಯಾಂಕ್ಸ್ ನಲ್ಲಿ ಏನಿದೆ, ಒಬ್ಬ ವ್ಯಕ್ತಿ, ಇಲ್ಲಿ ಬರುವಂತಹ ಪಬ್ಲಿಕ್ಸ್ ಏನಿದೆ, ಅವ್ರು ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಒಂದ್ 100 ರೂಪಾಯಿ ಇಟ್ರು ಅಂತ ಹೇಳ್ಕೊಳ್ಳಿ. ಕ್ರೋರ್ಸ್ ಎಲ್ಲ ಬೇಡ, ಒಂದು ಬ್ಯಾಂಕ್ ನಲ್ಲಿ ಸಾವಿರಾರು ಕೋಟಿಗಳ ವ್ಯವಹಾರಗಳು ನಡೆಯುತ್ತೆ. ಉದಾಹರಣೆಗೆ 100 ರೂಪಾಯಿ ಡೆಪಾಸಿಟ್ ಆಯ್ತು ಬ್ಯಾಂಕ್ ನಲ್ಲಿ. ಅವ್ರು ಹೇಳ್ತಾರೆ CRR ದರ 4% ಇದೆ ಅಂತ ಹೇಳಿದ್ರು. ಏನ್ CRR 4% CRR ಅಂದ್ರೆ? ಹಾಗಂದ್ರೆ ಏನು? 100 ರೂಪಾಯಿ ಬಂತು ಅಂದ್ರೆ 4 ರೂಪಾಯಿ ಎಲ್ಲಿಡ್ಬೇಕು? RBI ಇಡಬೇಕು. ಇನ್ನುಳಿದಂತದ್ದು ಎಷ್ಟು ರೂಪಾಯಿ ಸಾಲವನ್ನ ಕೊಡಬಹುದು? CRR ಪ್ರಕಾರ ಎಷ್ಟು ಕೊಡಬಹುದು? 96 ರೂಪಾಯಿ ಸಾಲವನ್ನ ಕೊಡಬಹುದು. ಅರ್ಥ ಆಗ್ತಿದೆಯಾ? ನಿಮ್ಮ ಹತ್ರ 100 ರೂಪಾಯಿ ಡೆಪಾಸಿಟ್ ಆಯ್ತು, 100 ರೂಪಾಯಿನಲ್ಲಿ CRR 4% ಅಂತ ಹೇಳ್ತು. 4% ಅಂದ್ರೆ RBI ತೆಗೆದಿಡಬೇಕು. ಇನ್ನುಳಿದಂತಹ 96 ರೂಪಾಯಿ ನೀವೇನ್ ಮಾಡಬಹುದು? ಬ್ಯಾಂಕ್ ಸಂಬಂಧಪಟ್ಟ ಖರ್ಚನ್ನ ಮಾಡಬಹುದು. ಈ ಉದಾಹರಣೆಯನ್ನ ತಗೊಳ್ಬಹುದು. ಈಗ ಇನ್ಫ್ಲೇಷನ್ ಇದೆ ಅಂದಾಗ CRR ಅನ್ನ ಹೆಚ್ಚಳ ಮಾಡ್ಬೇಕು, 8% ಅಂತ ಮಾಡಿದ್ರು. ಈಗ ಅದೇ ಬ್ಯಾಂಕ್ ನಲ್ಲಿ 100 ರೂಪಾಯಿ ಡೆಪಾಸಿಟ್ ಬಂದ್ರೆ ಎಷ್ಟು ನಾನು ಇಟ್ಕೊಳ್ಬಹುದು? 92 ರೂಪಾಯಿ ಸಾಲವನ್ನ ಕೊಡಬಹುದು. ಉಳಿದಂತದ್ದು 8 ರೂಪಾಯಿ ಹೋಯ್ತು, RBI ಗೆ. ಈಗ CRR ಹೆಚ್ಚಳವನ್ನ ಮಾಡಿದ್ರೆ ಬ್ಯಾಂಕ್ನವರು ಸಾಲವನ್ನ ಕೊಡೋದಕ್ಕೆ ಹಣ ಜಾಸ್ತಿ ಹೊಂದಿರ್ತಾರೋ ಕಡಿಮೆ ಹೊಂದಿರ್ತಾರೋ? ಜಾಸ್ತಿ ಹೊಂದಿರ್ತಾರೋ ಕಡಿಮೆ ಹೊಂದಿರ್ತಾರೋ? ಇದೇ ಕ್ವಶನ್ ಅನ್ನ ಕೇಳಿದ್ರು. ಅರ್ಥ ಆಗ್ತಿದ್ಯಾ? ಅವ್ನು ಇದನ್ನ ಅಪ್ಲೈಡ್ ಆಗ್ಬಿಟ್ಟು ಹೀಗೆ ಕೇಳ್ತಾನೆ, ಗೊತ್ತಿರ್ಲಿ. CRR ಅನ್ನ ಹೆಚ್ಚಳ ಮಾಡಿದ್ರೆ ಏನ್ ಅರ್ಥವನ್ನ ಕೊಡತ್ತೆ ಅಂತ ಕೇಳ್ತಾನೆ. ಏನ್ ಅರ್ಥ ಆಗತ್ತೆ ಅಂತ? ಏನ್ ಅರ್ಥ ಆಗತ್ತೆ? CRR ಹೆಚ್ಚಳ ಆದ್ರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಸಾಲವನ್ನ ಕೊಡುವಂತ ಪ್ರಮಾಣ ಹೆಚ್ಚಳ ಮಾಡುತ್ತೆ, ಕಡಿಮೆ ಮಾಡತ್ತೆ. ಯಾಕೆ ಕಡಿಮೆ ಆಗತ್ತೆ? ತನ್ನಲ್ಲಿರುವಂತ ಹಣ ಅಲ್ಲಿದೆ. ಆ 8 ರೂಪಾಯಿ ಏನಿದೆಯಲ್ವಾ, ಆ ಡೆಪಾಸಿಟ್ ಅನ್ನ RBI ಇಟ್ಟಿರ್ತೀವಿ, ತೆಗಿಯೋಕೆ ಅದು ತೆಗಿಯೋದ ಖರ್ಚು ಮಾಡುವಾಗಿಲ್ಲ. ರೀಸನ್ಸ್ ಗಳಿದೆ. ಯಾಕೆ ಅಂತ ಕೇಳಿದ್ರೆ, ಕೆಲವೊಂದು ಬ್ಯಾಂಕುಗಳು ಏನಾಗತ್ತೆ, ರಾತ್ರಿ ಹೋಗ್ಬೋದು ಅಥವಾ ಮುಚ್ಚೋಗ್ಬೋದು. ಕಮರ್ಷಿಯಲ್ ಬ್ಯಾಂಕ್ಸ್ ಗಳು ಸಾಲ, ಇತ್ತೀಚೆಗೆ ಕರ್ನಾಟಕ ಬ್ಯಾಂಕ್ ನ ಬಗ್ಗೆ ತುಂಬಾ ರೂಮರ್ಸ್ ಗಳನ್ನ ನೋಡಿರ್ತೀರ ಪೇಪರ್ ನಲ್ಲಿ. ಅದರ MD ಏನಾಗಿದ್ದಾರೆ, ರಾಜೀನಾಮೆಯನ್ನ ಕೊಟ್ರು. ಅದಾದ ನಂತರ ಬಹಳ ಚರ್ಚೆಗಳೆಲ್ಲ ಆಯ್ತು. ಅಂದ್ರೆ ಇತ್ತೀಚೆಗೆ ಯೆಸ್ ಬ್ಯಾಂಕ್ ಮಹಾರಾಷ್ಟ್ರದಲ್ಲಿ ಏನು ರಾಣಾ ಕಪೂರ್ ಅನ್ನೋರು ಕೂಡ ಬ್ಯಾಂಕ್ ಸಂಬಂಧಪಟ್ಟಾಗೆ ಬಹಳಷ್ಟು ಚರ್ಚೆ ಆಯ್ತು. ಹಾಗೆ ಯಾವ್ದಾದ್ರು ಬ್ಯಾಂಕ್ ಸಂಬಂಧಪಟ್ಟ ಡೆಪಾಸಿಟ್ ಅನ್ನ ಸೇಫ್ಟಿಗೆ ಆಗಿರ್ಬೋದು, ಜೊತೆಗೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇಲ್ಲಿ ನಾವೇನ್ ಮಾಡ್ತೀವಿ, RBI ನಲ್ಲಿ ಇಡ್ಬೇಕು. ಇಟ್ರೆ ಅದನ್ನ CRR, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೊಳ್ಳಿ. CRR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ. CRR ನಲ್ಲಿ ಏನಾಗುತ್ತೆ, ಕಮರ್ಷಿಯಲ್ ಬ್ಯಾಂಕ್ಸ್ ಗಳು RBI ನಲ್ಲಿ ಕಮರ್ಷಿಯಲ್ ಸಾಲಗಳು, ಏನು ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸಬೇಕಾದ್ರೆ ಏನ್ ಮಾಡ್ಬೇಕು? ಒಂದಿಷ್ಟು ಪರ್ಸೆಂಟೇಜ್ ಅನುಪಾತದ ಹಣವನ್ನ ಏನ್ ಮಾಡ್ಬೇಕು? ಹೇಗಿರ್ಬೇಕದು? ನಗದು ರೂಪದಲ್ಲೇ ಇರ್ಬೇಕು. ಎಲ್ಲಿಡ್ಬೇಕು? RBI ನಲ್ಲಿ ಇರ್ಬೇಕು. ಅದನ್ನೇನಂತ ಕರಿತೀವಿ? ಕ್ಯಾಶ್ ರಿಸರ್ವ್ ರೇಷಿಯೋ. ಯಾರಿಗೆ ಕ್ಯಾಶ್ ರಿಸರ್ವ್ ರೇಷಿಯೋ ಅರ್ಥ ಆಯ್ತು, ಇದರ ಆಪೋಸಿಟ್ ಆಗಿರುತ್ತೆ SLR. CRR ಅರ್ಥ ಆದ್ರೆ ಆಪೋಸಿಟ್ ಆಗಿರುತ್ತೆ SLR. CRR ನಲ್ಲಿ 2 ಅಂಶಗಳು ಇಂಪಾರ್ಟೆಂಟ್ ಅಂದೆ, ಒಂದು ನಗದು, ಮತ್ತೊಂದು RBI. ಕಾನ್ಸೆಪ್ಟ್ ಅರ್ಥ ಆಗ್ತಿದೆ? ಈಸಿ ಆಗ್ತಿದೆ?
ಈಗ SLR ಅಲ್ಲೂ ಸೇಮ್ ಇದರ ಆಪೋಸಿಟ್ ಆಗ್ಬೇಕು. ನಗದು ಇಲ್ಲಿ ಕ್ಯಾಶ್ ಇದೆ, ಅದರ ಆಪೋಸಿಟ್ ಆಗ್ಬೇಕು. ಕ್ಯಾಶ್ ಕೂಡ ಹೌದು, ಮತ್ತೆ ಗೋಲ್ಡ್ ಆಗಿರ್ಬೋದು, ಬ್ಯಾಂಕ್ ನಲ್ಲಿ ಎಂತಹ ವ್ಯವಹಾರ ಗೋಲ್ಡ್ ಆಗಿರ್ಬೋದು, ಸೆಕ್ಯೂರಿಟೀಸ್ ಭದ್ರತಾ ಪತ್ರ ಬಾಂಡ್ಸ್ ಗಳನ್ನ ಕರಿತೀವಿ ಅದಾಗಿರ್ಬೋದು. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಿತ್ತು, RBI ಇಲ್ಲಿ ತಮ್ಮಲ್ಲೇ ಇಟ್ಕೊಳ್ಬೇಕು. ಅರ್ಥ ಆಗ್ತಿದೆ ನೋಡಿ.